ಸರ್ವರಿಗೂ ಶುಭೋದಯ, ಶುಭ ದಿನ. ನಮ್ಮ ಶಾಲಾ ಪ್ರತಿಭಾ ಅಂಗಳ ವಿಶೇಷವಾಗಿರತಕ್ಕಂತಹ ಮಕ್ಕಳ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ಹೆಸರೇ ಹೇಳುವ ಹಾಗೆ ಇದು ಮಕ್ಕಳ ಪ್ರತಿಭೆಗೊಂದು ಅವಕಾಶ ಇರತಕ್ಕಂತಹ ಕಾರ್ಯಕ್ರಮ. ಪ್ರತಿಯೊಂದು ಶಾಲೆ ಕೂಡ ತನ್ನದೇ ಆಗಿರತಕ್ಕಂತಹ ವಿಭಿನ್ನ ಅಭಿರುಚಿಯ ವಿದ್ಯಾರ್ಥಿಗಳನ್ನ ಒಳಗೊಂಡಿರುತ್ತೆ. ಸಂಗೀತ, ನೃತ್ಯ, ಆಟ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಪಠ್ಯೇತರ ಎಲ್ಲ ತರದ ಚಟುವಟಿಕೆಗಳು ಇರತಕ್ಕಂಥದ್ದು. ಆ ರೀತಿಯ ಒಂದು ವಿಶೇಷ ವಿದ್ಯಾರ್ಥಿ ಬಳಗ ಇರತಕ್ಕಂತಹ ಶಾಲೆಯನ್ನ ಇವತ್ತು ನಾವು ಪರಿಚಯ ಮಾಡಿಸ್ಕೊಡ್ತಾ ಇದೀವಿ. ಇವತ್ತಿನ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ನಗರದಿಂದ 8 ಕಿಲೋಮೀಟರ್ ದೂರದಲ್ಲಿ ಸಾಗರ ರಸ್ತೆಯಲ್ಲಿ ಬರತಕ್ಕಂತಹ PES ಪಬ್ಲಿಕ್ ಶಾಲೆ ಶಿವಮೊಗ್ಗದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿದ್ದು CBSE ಶಿಕ್ಷಣವನ್ನ ಈ ಶಾಲೆಯಲ್ಲಿ ಕೊಡಮಾಡಲಾಗ್ತಾ ಇದೆ. ಬರೀ ಪಠ್ಯ ಮಾತ್ರ ಅಲ್ಲ, ಅದರ ಜೊತೆಗೆ ಸಂಗೀತ, ನೃತ್ಯ ಜೊತೆಗೆ PCMBಗೆ ಸಂಬಂಧಪಟ್ಟ ಹಾಗೆ ಲ್ಯಾಬ್ಗಳು ಇರಬಹುದು, ಲ್ಯಾಂಗ್ವೇಜ್ ಲ್ಯಾಬ್ಗಳನ್ನ ಒಳಗೊಂಡಿರತಕ್ಕಂತಹ ವಿಶೇಷವಾದ ಈ ಶಾಲೆಯ ವಿಶೇಷತೆಯನ್ನು ಅನ್ನೋದ್ರ ಬಗ್ಗೆ ಶಾಲೆಯ ಪರಿಚಯವನ್ನ ಮಾಡಿಕೊಡ್ತಾ ಇದ್ದಾರೆ PS ಶಾಲೆಯ ಕನ್ನಡ ವಿಭಾಗದ ಮುಖ್ಯಸ್ಥರು ಹಾಗೂ ಶಿಕ್ಷಕರು ಆಗಿರತಕ್ಕಂತಹ ಬೇಬಿ ಇವರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬೇಬಿ ಎಸ್, ಕನ್ನಡ ಭಾಷಾ ಶಿಕ್ಷಕಿ ಹಾಗೂ ಕನ್ನಡ ವಿಭಾಗದ ಮುಖ್ಯಸ್ಥಿಯಾಗಿ PES ಪಬ್ಲಿಕ್ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇಂದು ನಾನು PES ಶಾಲೆಯ ಕಿರು ಪರಿಚಯ ಮಾಡಲಿದ್ದೇನೆ. ಶಿವಮೊಗ್ಗ ನಗರದಲ್ಲಿಯೇ ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದಾದ PES ಪಬ್ಲಿಕ್ ಶಾಲೆ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳ ಕೃಪಾಶೀರ್ವಾದದೊಂದಿಗೆ 2010ರಲ್ಲಿ ಪ್ರಾರಂಭವಾಗಿದ್ದು, ಗ್ರಾಮೀಣ ಹಾಗೂ ನಗರದ ಜನತೆಗೆ ಅನುಕೂಲವಾಗುವಂತೆ ಸುಮಾರು 68 ಎಕರೆ ಜಾಗದಲ್ಲಿ KGಯಿಂದ PGಯವರೆಗೆ ನಿರ್ಮಾಣಗೊಂಡಿದೆ. ಸುಮಾರು 600ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಪ್ರೇರಣೆಯ ಅಂಗಳದಲ್ಲಿ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುತ್ತಿದ್ದಾರೆ. ಆ ಭವಿಷ್ಯಗಳಿಗೆ 600ಕ್ಕೂ ಹೆಚ್ಚಿನ ಬೋಧಕೇತರ ಸಿಬ್ಬಂದಿಗಳು ವಿದ್ಯಾರ್ಥಿಗಳಿಗೆ ಉತ್ತಮ ಮಾರ್ಗದರ್ಶನದೊಂದಿಗೆ ತರಬೇತಿ ನೀಡುತ್ತಿದ್ದಾರೆ. ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಕಂಕಣಬದ್ಧರಾಗಿ ಕ್ರಿಯಾತ್ಮಕ ಕಲಿಕೆಯನ್ನು ಯೋಜನಾಬದ್ಧವಾಗಿ ಆಯೋಜಿಸಿ ಚಟುವಟಿಕೆ ಆಧಾರಿತ ಕಲಿಕೆ CBSE ಶಿಕ್ಷಣವನ್ನು ಪ್ರೇರಣೆಯ ಮಡಿಲಲ್ಲಿ ನೀಡುತ್ತಾ ಪ್ರತಿಶತ 100ಕ್ಕೆ 100ರಷ್ಟು ಫಲಿತಾಂಶ ನೀಡಿ ಜಿಲ್ಲೆಗೆ ಅತ್ಯುತ್ತಮ ಶಿಕ್ಷಣ ನೀಡುತ್ತಿರುವ ಸಂಸ್ಥೆಯಾಗಿದೆ. ವಿಭಿನ್ನ ದೃಷ್ಟಿಕೋನವನ್ನು ಗಮನದಲ್ಲಿಟ್ಟುಕೊಂಡು ಮಕ್ಕಳಿಗೆ ಭವಿಷ್ಯದಲ್ಲಿ ಅನುಕೂಲವಾಗಲು ಪ್ರಾರಂಭದಲ್ಲಿಯೇ JEE ನೀಟ್ ತರಬೇತಿಗಳನ್ನು ಪ್ರಾರಂಭಿಸಿ ಜೂನಿಯರ್ IAS, ಜೂನಿಯರ್ ಡಾಕ್ಟರ್ ತರಬೇತಿ ನೀಡಲಾಗುತ್ತಿದೆ. ಹಾಗೂ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ ಬುದ್ಧಿಮತ್ತೆಯನ್ನು ಮಕ್ಕಳ ಬುದ್ಧಿವಂತಿಕೆಗೆ ಓರೆ ಹಚ್ಚುವ ಕೆಲಸ ಪ್ರಾರಂಭಿಸಿದ ಮೊದಲ ಶಾಲೆಯಾಗಿದೆ. ಕೃತಕ ಬುದ್ಧಿಮತ್ತೆ ಕೇವಲ ತಂತ್ರಜ್ಞಾನವಲ್ಲ, ಶಿಕ್ಷಣದ ಭವಿಷ್ಯವನ್ನು ರೂಪಿಸುವ ಪ್ರಮುಖ ಶಕ್ತಿಯಾಗಿದೆ. AI ಕಲಿತ ವ್ಯಕ್ತಿ ತಮ್ಮ ಭವಿಷ್ಯವನ್ನು ರಚಿಸುತ್ತಾರೆ ಎಂಬುದನ್ನು ನೆನಪಿಡಿ ಸ್ನೇಹಿತರೆ. ಅಂತೆಯೇ ನಮ್ಮ ಶಾಲೆ ಕರಾಟೆ, ನೃತ್ಯ, ಸ್ಕೇಟಿಂಗ್, ಯೋಗ, ಸಂಗೀತ, ಭರತನಾಟ್ಯ, ಪಾಶ್ಚಾತ್ಯ ನೃತ್ಯಗಳನ್ನು ಮಕ್ಕಳ ಆಸಕ್ತಿಗನುಗುಣವಾಗಿ ತರಬೇತಿ ನೀಡುತ್ತಿದ್ದು ವಿದ್ಯಾರ್ಥಿಗಳು ಜಿಲ್ಲಾ, ರಾಜ್ಯ, ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಳ್ಳುತ್ತಿದ್ದಾರೆ. ಸದೃಢ ಮನಸ್ಸಿನೊಂದಿಗೆ ಸದೃಢ ದೇಹ ರೂಪಿಸಬೇಕಿರುವುದು ಶಿಕ್ಷಣದ ಇನ್ನೊಂದು ಭಾಗವೆಂದು ಅರಿತು ಮಕ್ಕಳಲ್ಲಿ ಕ್ರೀಡೆಯಲ್ಲಿ ಆಸಕ್ತಿ ಮೂಡಿಸಲು ಬಾಸ್ಕೆಟ್ಬಾಲ್, ಥ್ರೋಬಾಲ್, ವಾಲಿಬಾಲ್, ಫುಟ್ಬಾಲ್, ಖೋ-ಖೋ, ಬ್ಯಾಡ್ಮಿಂಟನ್, ಟೆನ್ನಿಸ್, ಏರೋಬಿಕ್ಸ್, ಅಥ್ಲೆಟಿಕ್, ಕ್ರಿಕೆಟ್ಗಳಿಗೆ ಹೀಗೆ ಹಲವಾರು ಕ್ರೀಡೆಗಳನ್ನು ಪರಿಚಯಿಸಿ ಮಕ್ಕಳ ಆಸಕ್ತಿಗನುಗುಣವಾಗಿ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಪ್ರೇರಣೆ ನೀಡಲಾಗುತ್ತಿದೆ. ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಗಸು ಎನ್ನುವಂತೆ ಸ್ಕೂಲ್ ಸಿನಿಮಾಗಳ ಮೂಲಕ ನೀತಿಕತೆಗಳನ್ನು ತಿಳಿಸುತ್ತಿರುವ, ನೈತಿಕ ಮೌಲ್ಯವನ್ನು ಅಳವಡಿಸುತ್ತಿರುವ ಹೆಮ್ಮೆಯ ಶಾಲೆಯಾಗಿದೆ. ಹಾಗಾಗಿಯೇ ನಮ್ಮ ಶಾಲೆಗೆ ಪ್ರೋಗ್ರೆಸಿವ್ ಸ್ಕೂಲ್ ಅವಾರ್ಡ್ ಹಾಗೂ ಗೋಲ್ಡನ್ ಸ್ಕೂಲ್ ಅವಾರ್ಡ್ ದೊರಕಿದೆ. ಬೆಸ್ಟ್ ಜೂನಿಯರ್ ಡಾಕ್ಟರ್, ಬೆಸ್ಟ್ ಜೂನಿಯರ್ IAS ಅಧಿಕಾರಿಗಳನ್ನು ಪರಿಚಯಿಸುತ್ತಿರುವ ನಮ್ಮ ಹೆಮ್ಮೆಯ ಪ್ರೇರಣಾ ಶಾಲೆಗೆ ಒಮ್ಮೆ ಭೇಟಿ ನೀಡಿ ನಿಮ್ಮ ಮಕ್ಕಳ ಭವಿಷ್ಯವನ್ನು ಉಜ್ವಲಗೊಳಿಸಿ. ಧನ್ಯವಾದಗಳು. ಬೇಬಿ ಮೇಡಮ್ ರವರಿಗೆ ಧನ್ಯವಾದಗಳು. ಶಾಲೆಯಲ್ಲಿ ಸಿಗುವಂತಹ ಸೌಲಭ್ಯಗಳೇನು ಅಂತಕ್ಕಂತಹ ವಿಷಯಗಳನ್ನ ಸವಿಸ್ತಾರವಾಗಿ ತಿಳಿಸಿದ್ದಾರೆ. ಶಾಲೆಯ ಬಗ್ಗೆ ಶಿಕ್ಷಕರು ತಿಳಿಸ್ತಕ್ಕಂಥದ್ದು ಗೊತ್ತಿರುವ ವಿಚಾರ, ಆದ್ರೆ ಮಕ್ಕಳು ತಮ್ಮ ಅನುಭವದ ಮೂಲಕ ಅದನ್ನ ಕಂಡುಕೊಳ್ತಾ ಹೋಗ್ತಾರೆ. ಆ ಅನುಭವವನ್ನ 4 ಜನಕ್ಕೆ ತಿಳಿಸ್ತಾ ಹೋಗ್ತಾರೆ. ಹಾಗೆ ಇಲ್ಲಿರ್ತಕ್ಕಂತಹ ವಿಶೇಷ ವಿದ್ಯಾರ್ಥಿನಿಯರಿಬ್ಬರಿದ್ದಾರೆ, ದಿಶಿತಾ ಮೌನೇಶ್ ಮತ್ತು ಆರಾಧ್ಯ ಜಿ ಭಟ್. 5ನೇ ತರಗತಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು. ಇವರು ತಮ್ಮ ಶಾಲೆ ಪರಿಚಯವನ್ನ ಮಾಡ್ಕೊಳ್ತಾ ಇದ್ದಾರೆ. ಶಾಲೆ ಪರಿಚಯ ಅಂದ್ರೆ ಸುಮ್ಮನೆ ಪರಿಚಯ ಅಲ್ಲ, ಇದು ಕನ್ನಡ ಸ್ವರಾಕ್ಷರ
ಸ್ವರಾಕ್ಷರಗಳು ಅಂತ ಏನ್ ಕರಿತೀವಿ, ಅ ಇಂದ ಆಹ ವರೆಗೂ ಆ ಅಕ್ಷರಗಳನ್ನ ಬಳಸ್ಕೊಂಡು ಅದರ ಮೂಲಕ ತಮ್ಮ ಶಾಲೆಯ ಪರಿಚಯವನ್ನ ವಿಭಿನ್ನವಾಗಿ ಮಾಡ್ಕೊಳ್ತಾ ಇದ್ದಾರೆ. ಬನ್ನಿ ಮುದ್ದಾದ ಮಕ್ಕಳಿಂದ ಶಾಲೆಯ ಪರಿಚಯವನ್ನ ಕೇಳೋಣ. ನನ್ನ ಹೆಸರು ದಿಶಿತಾ ಮೌನೇಶ್. ನನ್ನ ಹೆಸರು ಆರಾಧ್ಯ ಜಿ ಭಟ್. ನಾವು PS ಪಬ್ಲಿಕ್ ಶಾಲೆಯಲ್ಲಿ 5ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ಇಂದು ನಾವು ನಮ್ಮ ಶಾಲೆಯನ್ನು ಆ ಇಂದ ಅಹಾವರೆಗೆ ವರ್ಣಿಸುತ್ತಿದ್ದೇವೆ. ಆ ಅನುಭವಿ ಶಿಕ್ಷಕ ವೃಂದವನ್ನು ಹೊಂದಿರುವ ಶಾಲೆ. ಆ ಆಧುನಿಕ ಬದುಕಿಗೆ ಬೇಕಾಗಿರುವ ಶಿಕ್ಷಣವನ್ನು ನೀಡುತ್ತಿರುವ ಶಾಲೆ. ಈ ಇಂಪಾದ ಸಂಗೀತದೊಂದಿಗೆ ಚಟುವಟಿಕೆ ಆಧಾರಿತ ಶಾಲೆ. ಈ ಶಾಲೆ ಶ್ರೀ ಯಡಿಯೂರಪ್ಪನವರ ಕನಸಿನ ಶಾಲೆ. ಉತ್ತಮ ಮಾಹಿತಿಗಳೊಂದಿಗೆ ಉತ್ತಮವಾದ ಫಲಿತಾಂಶವನ್ನು ನೀಡುತ್ತಿರುವ ಶಾಲೆ. ಊರಿನೆಲ್ಲೆಡೆ ಘನತೆ ಕೀರ್ತಿಯನ್ನು ಗಳಿಸಿರುವ ಶಾಲೆ. ಋಷಿಮುನಿಗಳಂತೆ ಜೀವಿಸಿದ ಶ್ರೀ 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 ಶಿವಕುಮಾರ ಸ್ವಾಮೀಜಿಗಳ ಆಶೀರ್ವಾದದಿಂದ ಪ್ರಾರಂಭವಾದ ಶಾಲೆ. ಎಲ್ಲರನ್ನೂ ಸಮಾನವಾಗಿ ಗೌರವಿಸುವ ಶಾಲೆ. ಏನನ್ನಾದರೂ ಸಾಧನೆ ಮಾಡಿಸಿ ಮಕ್ಕಳ ಯಶಸ್ಸನ್ನು ಬಯಸುವ ಶಾಲೆ. ಐಕ್ಯತಾಭಾವವನ್ನು ಮೂಡಿಸುವ ಶಾಲೆ. ಒಳ್ಳೆಯ ಪರಿಸರವನ್ನು ಹೊಂದಿರುವ ಶಾಲೆ. ಓದಲು ಮತ್ತು ಬರೆಯಲು ಉತ್ತಮ ರೀತಿಯಲ್ಲಿ ಹೇಳಿಕೊಡುತ್ತಿರುವ ಶಾಲೆ. ಔದಾರ್ಯದ ಸದ್ಗುಣಗಳನ್ನು ಕಲಿಸುವ ಶಾಲೆ. ಅಂದವಾದ ಮತ್ತು ಚಂದವಾದ ಶಾಲೆ. ಅದುವೇ ನಮ್ಮ PS ಪಬ್ಲಿಕ್ ಶಾಲೆ. ಅಂತಹ ಚಂದದ ಶಾಲೆ ಒಮ್ಮೆ ಭೇಟಿ ನೀಡಿ ನಿಮ್ಮ ಮಕ್ಕಳನ್ನು ಕರೆತನ್ನಿರಿ. ಆಧುನಿಕ ಬದುಕಿಗೆ ಬೇಕಾದ ಶಿಕ್ಷಣ ನೀಡಿ ನಿಮ್ಮ ಮಕ್ಕಳ ಭವಿಷ್ಯ ನಿರ್ಮಿಸಿರಿ. ಧನ್ಯವಾದಗಳು. ಶಾಲೆಯ ಪರಿಚಯವನ್ನ ಕನ್ನಡ ಸ್ವರಾಕ್ಷರಗಳನ್ನ ಬಳಸ್ಕೊಂಡು ಹೇಳಿದಂತಹ ವಿದ್ಯಾರ್ಥಿಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ಸಂಗೀತ ಉಪಕರಣಗಳು ಅನ್ಬೇಕಾದಾಗ ದೇಶೀಯ ಮತ್ತು ಪಾಶ್ಚಾತ್ಯ ವಾದ್ಯಗಳನ್ನ ನೋಡ್ತಾ ಹೋಗ್ತೀವಿ. ಇವತ್ತಿನ ಕಾಲಘಟ್ಟಕ್ಕೆ ಎಲ್ಲಾ ತರದ ವಾದ್ಯಗಳನ್ನು ಕೂಡ ಹೇಳ್ಕೊಡಲಾಗುತ್ತೆ. ಕಲಿಯುವಂತಹ ಆಸಕ್ತಿ ಮಕ್ಕಳಲ್ಲಿ ಇರಬೇಕು. ಈ ಆಸಕ್ತಿ ಮುಂದೆ ನಮ್ಮನ್ನ ಒಂದು ಒಳ್ಳೆ ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೆ ಅಥವಾ ಆ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆಯನ್ನ ಮಾಡ್ಲಿಕ್ಕೆ ಪ್ರೇರೇಪಣೆಯನ್ನ ನೀಡುತ್ತೆ. PS ಶಾಲೆಯ ವಿದ್ಯಾರ್ಥಿ ಅಜಿತ್ ಪಿಯಾನೋ ನುಡಿಸೋದ್ರಲ್ಲಿ ಒಂದಿಷ್ಟು ಕಲೆಯನ್ನ ತುಂಬಾ ಚೆನ್ನಾಗಿ ಮೈಗೂಡಿಸ್ಕೊಂಡಿದ್ದಾರೆ. ಈಗ ಪಿಯಾನೋ ನುಡಿಸೋದ್ರಲ್ಲಿ 2 ವಿಶೇಷವಾಗಿರ್ತಕ್ಕಂತಹ ಹಾಡುಗಳನ್ನ ನುಡಿಸ್ತಾ ಹೋಗ್ತಾರೆ. ಯಾವ ಹಾಡು ಏನು ಅಂತ ಹೇಳಿ ಅಜಿತ್ ಅವರೇ ಹೇಳ್ತಾರೆ. ಕೇಳೋಣ ಬನ್ನಿ. ನನ್ನ ಹೆಸರು ಅಜಿತ್. ನಾನು 8ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ನಾನಿವತ್ತು ಪಿಯಾನೋದಲ್ಲಿ 2 ಸಾಂಗನ್ನು ನುಡಿಸ್ತಿದ್ದೀನಿ. ಕೃಷ್ಣ ಫ್ಲೂಟ್ ಮ್ಯೂಸಿಕ್ ಮತ್ತು ಕಾಫಿನ್ ಡ್ಯಾನ್ಸ್ ಅಂತ. ಈ ಸಾಂಗು ಕಾಫಿನ್ ಡ್ಯಾನ್ಸ್ ಅಂತ.
ಕೇಳುಗರೆ, ಒಂದಿಷ್ಟು ವಿಶೇಷತೆಯ ಕಾರ್ಯಕ್ರಮಗಳನ್ನ PS ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಟ್ರು. ನವೆಂಬರ್ ತಿಂಗಳಲ್ಲಿದ್ದೀವಿ. ಕನ್ನಡ ಮಾಸ, ಕನ್ನಡದ ವಿಶೇಷತೆಗಳ ಬಗ್ಗೆ ತಿಳಿಯುವಂತಹ ಕೆಲಸವನ್ನ ಮಾಡಬೇಕಿದೆ. ಈ ನಿಟ್ಟಿನಲ್ಲಿ PS ಶಾಲೆಯ 6ನೇ ತರಗತಿಯ ವಿದ್ಯಾರ್ಥಿನಿ ಸಮನ್ವಿತ ಕನ್ನಡದ ಹಲವು ವಿಶೇಷತೆಗಳ ಬಗ್ಗೆ, ಕನ್ನಡದ ಪ್ರಪ್ರಥಮ ಘಟನೆಗಳ ಬಗ್ಗೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಯಾವ ಘಟನೆಗಳನ್ನು ತಿಳಿಸಿದರೆ ಅದರ ಮೂಲಕ ನಾವು ಕನ್ನಡವನ್ನ ಇನ್ನಷ್ಟು ಹೆಚ್ಚಾಗಿ ಪರಿಚಯವನ್ನು ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ. ಬನ್ನಿ, 6ನೇ ತರಗತಿಯ ಸಮನ್ವಿತ ಅವರು ಹೇಳುವಂತಹ ಕನ್ನಡದ ಪ್ರಪ್ರಥಮ ವಿಷಯಗಳು ಯಾವುದು ಅಂತ ತಿಳಿಯೋಣ. ನನ್ನ ಹೆಸರು ಸಮನ್ವಿತ, 6ನೇ ತರಗತಿ, PS ಪಬ್ಲಿಕ್ ಸ್ಕೂಲ್. ಇಂದು ನಾನು ಕನ್ನಡದ ಮೊದಲುಗಳನ್ನು ಹೇಳುತ್ತಿದ್ದೇನೆ. ಕನ್ನಡದ ಮೊದಲ ಲಕ್ಷಣ ಗ್ರಂಥ ಕವಿರಾಜಮಾರ್ಗ. ಕನ್ನಡದ ಮೊದಲ ಅರಸರು ಮಯೂರವರ್ಮ. ಕನ್ನಡದ ಮೊದಲ ರಾಜವಂಶ ಕದಂಬರು. ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ. ಕನ್ನಡದ ಮೊದಲ ನಾಟಕ ಮಿತ್ರವಿಂದ ಗೋವಿಂದ. ಕನ್ನಡದ ಮೊದಲ ಕವಿಯತ್ರಿ ಅಕ್ಕಮಹಾದೇವಿ. ಕನ್ನಡದ ಮೊದಲ ಕಾವ್ಯ ಪಂಪನ ಆದಿಪುರಾಣ. ಕನ್ನಡದ ಮೊದಲ ದಿನಪತ್ರಿಕೆ ಮಂಗಳೂರು ಸಮಾಚಾರ. ಕನ್ನಡದ ಮೊದಲ ಕವಿ ಆದಿಕವಿ ಪಂಪ. ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದವರು ಕುವೆಂಪು. ಅವರ ಕೃತಿ ರಾಮಾಯಣ ದರ್ಶನಂ. ಕನ್ನಡದ ಮೊದಲ ವಚನಕಾರ ದೇವರದಾಸಿಮಯ್ಯ. ಕನ್ನಡದ ಮೊದಲ ವಿಶ್ವಕೋಶ ವಿವೇಕ ಚಿಂತಾಮಣಿ. ಕನ್ನಡದ ಮೊದಲ ಗದ್ಯಾಕೃತಿ ಒಡ್ಡಾರಾಧನೆ. ಕನ್ನಡದ ಮೊದಲ ನಾಡಗೀತೆ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಕನ್ನಡದ ಮೊದಲ ರಾಷ್ಟ್ರಕವಿ ಎಂ ಗೋವಿಂದ ಪೈ. ಕನ್ನಡದ ಮೊದಲ ವಿಶ್ವವಿದ್ಯಾನಿಲಯ ಹಂಪಿ ವಿಶ್ವವಿದ್ಯಾನಿಲಯ. ಕನ್ನಡದ ಮೊದಲ ಪಾಲ್ಕೆ ಪ್ರಶಸ್ತಿಯನ್ನು ಪಡೆದವರು ಡಾಕ್ಟರ್ ರಾಜ್ಕುಮಾರ್. ಧನ್ಯವಾದಗಳು. ಕನ್ನಡದ ಹಲವು ಪ್ರಪ್ರಥಮ ವಿಷಯಗಳನ್ನ ತಿಳಿಸಂತಹ ಸಮನ್ವಿತ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಭಗವದ್ಗೀತೆ, ಅದರಲ್ಲೂ ಕೂಡ ವಿಶೇಷವಾಗಿ ನಾವು ಕನ್ನಡದ ಭಗವದ್ಗೀತೆ ಅಂತ ಕರಿತಾ ಹೋಗ್ತೀವಿ. ಯಾವುದು ಅದು ಅಂದ್ರೆ DVG ಅವರ ಮಂಕುತಿಮ್ಮನ ಕಗ್ಗ. ಕಗ್ಗ ನಮ್ಮ ಬದುಕನ್ನ ಬದಲಾಯಿಸುವಂತಹ ಹಲವು ಸಾಲುಗಳನ್ನ ಒಳಗೊಂಡಂತಹ ಅದ್ಭುತವಾಗಿರ್ತಕ್ಕಂತಹ ಕಾವ್ಯ. ಆ ಮಂಕುತಿಮ್ಮನ ಕಗ್ಗದ ಒಂದು ಕಗ್ಗವನ್ನ ತೆಗೆದುಕೊಂಡು ಅದರ ಅರ್ಥವನ್ನ ತಿಳಿಸುವಂತ ಪ್ರಯತ್ನವನ್ನ ಸಮೀಕ್ಷಾ ಇವ್ರು ಮಾಡ್ತಾ ಇದ್ದಾರೆ. ಬನ್ನಿ, ಅದು ಯಾವ ಕಗ್ಗ, ಅದರ ವಿಶೇಷತೆ ಏನು ಅಂತ ತಿಳಿಯೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಮೀಕ್ಷಾ. ನಾನು PS ಶಾಲೆಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ಮಂಕುತಿಮ್ಮನ ಕಗ್ಗವನ್ನು ಪ್ರಸ್ತುತಪಡಿಸುತ್ತಿದ್ದೇನೆ. ಸ್ಮಿತವಿರಲಿ ವದನದಲ್ಲಿ, ಕಿವಿಗೆ ಕೇಳಿಸದಿರಲಿ, ಹಿತವಿರಲಿ ವಚನದಲ್ಲಿ, ಋತವ ಬಿಡದಿರಲಿ, ಮಿತವಿರಲಿ ಮನಸ್ಸಿನುದ್ವೇಗದಲ್ಲಿ, ಭೋಗದಲ್ಲಿ, ಅತಿ ಬೇಡವೆಲ್ಲಿಯೂ ಮಂಕುತಿಮ್ಮ. ನಮ್ಮೆಲ್ಲರ ಬದುಕಿಗೆ ಅರ್ಥಪೂರ್ಣ ಸಾಲುಗಳು. ಇದರ ಅರ್ಥ, ನಮ್ಮ ನಗು ಇನ್ನೊಬ್ಬರನ್ನು ನೋಯಿಸಬಾರದು. ನಗುವಿನಲ್ಲೂ ಪಾಠ ಹೇಳಿದವರು ನಮ್ಮ DVG. ನಗು ಎಂಬುದು ಮುಖದ ಅಂದವನ್ನು ಹೆಚ್ಚಿಸಬೇಕೇ ಹೊರತು ಇನ್ನೊಬ್ಬರ ಮನಸ್ಸನ್ನು ನೋಯಿಸಬಾರದು. ಹಾಗೆಯೇ ನಗುವಿನಂತೆಯೇ ಮಾತು ಮಿತವಿರಬೇಕು. ಮಾತಿನಲ್ಲಿ ಹಿಡಿತವಿರಲಿ. ಭಾವೋದ್ವೇಗದಲ್ಲಿ ಅಥವಾ ಉದ್ವೇಗದಲ್ಲಿ ಯಾರೊಂದಿಗೂ ಮಾತನಾಡದಿರಿ. ಮಾತಿನಲ್ಲಿ ಮಿತದ ಬೇಲಿ ಇರಲಿ. ಎಷ್ಟೇ ಮಾತನಾಡಿದರೂ ಸತ್ಯವನ್ನು ಬಿಡಬಾರದು ಎಂಬ ಸಂದೇಶ. 4 ಜನ ಜೊತೆಗಿದ್ದಾಗ ಇನ್ನೊಬ್ಬರನ್ನು ನಗಿಸಲು ಹಾಸ್ಯದ ಸುಳ್ಳನ್ನು ಹೇಳಿಬಿಡುತ್ತೇವೆ. ಎಲ್ಲದಕ್ಕೂ ಮಿತಿ ಇರಲಿ ಎಂಬ ಅರ್ಥಪೂರ್ಣವಾದ ಸಾಲು. ಹಾಗೆಯೇ ಅತಿ ಮತ್ತು ಮಿತಿ ಎಂಬ 2 ವಿಷಯಗಳು ನಮ್ಮ ಗಮನದಲ್ಲಿರಲಿ. ಈ ಜಗತ್ತಿನಲ್ಲಿ ಸೃಷ್ಟಿಯಾದ ಪ್ರತಿಯೊಂದು ಅನಾಹುತದ ಹಿಂದೆ ಅತಿ ಎಂಬುದೇ ಕಾಣುತ್ತವೆ. ಪ್ರತಿಯೊಂದನ್ನು ಮಿತವಾಗಿ ಬಳಸಿ ಮಿತಿಯಲ್ಲೇ ಬದುಕುವುದನ್ನು ಈ ಸಮಾಜಕ್ಕೆ ಆದರ್ಶಪ್ರಾಯವಾದ ಸಾಲುಗಳು. ಧನ್ಯವಾದಗಳು. ಮಂಕುತಿಮ್ಮನ ಕಗ್ಗದ ವಾಚನವನ್ನ ಮಾಡಿ ಅದರ ವಿವರವನ್ನ ತಿಳಿಸಂತಹ ಕುಮಾರಿ ಸಮೀಕ್ಷಾಗೆ ಧನ್ಯವಾದಗಳು. ಈಗ PS ಶಾಲೆಯ ವಿದ್ಯಾರ್ಥಿಗಳಾದ ಶ್ರೇಯಾ ಮತ್ತು ತಂಡದವರಿಂದ ಒಂದು ಪರಿಸರ ಗೀತೆ. ಪರಿಸರ ಇದ್ರೆ ನಾವೆಲ್ಲರೂ ಬಾಳ್ತಾ ಇರ್ತಕ್ಕಂತಹ ಈ ಪರಿಸರವನ್ನ ಜಾಗರೂಕತೆಯಿಂದ ಉಳಿಸಿಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಾಗಿರೋದು ನಮ್ಮ ಕರ್ತವ್ಯ. ಆ ನಿಟ್ಟಿನಲ್ಲಿ ಈಗ ನಿಮ್ಮ ಮುಂದೆ ಪರಿಸರ ಗೀತೆ. ನಾವು ಇಂದು ಪರಿಸರ ಗೀತೆಯನ್ನು ಹಾಡಲಿದ್ದೇವೆ. ನನ್ನ ಹೆಸರು ಶ್ರೇಯಾ. ನನ್ನ ಹೆಸರು ಅನುಪ್ರಿಯಾ. ನನ್ನ ಹೆಸರು ಚಿನ್ಮಯಿ. ನನ್ನ ಹೆಸರು ನವನೀತ್ ರಾಜ್.
ನನ್ನ ಹೆಸರು ಅಶ್ವಿನ್ ನಂಬ್ಯಾರ್. ನನ್ನ ಹೆಸರು ಜೀವಿತಾ ಮೌನೇಶ್. ನನ್ನ ಹೆಸರು ಅಭಿಜ್ಞಾ ಜೀವಟ್. ನಮಿಸುವೆನು ತಾಯೇ ಹಸಿರೊಡೆಯ ಮಾಯೆ, ಜೀವರಸ ಹೂಡಿ ನೀನೆಮ್ಮ ಕಾಯೆ. ನಮಿಸುವೆನು ತಾಯೇ ಸಪ್ತವರ್ಣದ ಸೆರಗ ನೀನು ಹೊದೆದಿರುವೆ, ತಾರೆಗಳ ಕೋಣಿಸುತ್ತ ಮುಡಿಗೇರಿಸಿರುವೆ. ಸಪ್ತವರ್ಣದ ಸೆರಗ ನೀನು ಹೊದೆದಿರುವೆ, ತಾರೆಗಳ ಕೋಣಿಸುತ್ತ ಮುಡಿಗೇರಿಸಿರುವೆ. ಹಕ್ಕಿಗಳ ಸಂಗೀತ ನಿನ್ನ ಕೊರಳಲ್ಲಿ, ಹಕ್ಕಿಗಳ ಸಂಗೀತ ನಿನ್ನ ಕೊರಳಲ್ಲಿ, ಜೀವಕೋಟಿಗಳೆಲ್ಲ ನಿನ್ನ ಮಡಿಲಲ್ಲಿ. ನಮಿಸುವೆನು ತಾಯೇ ಹಸಿರೊಡೆಯ ಮಾಯೆ, ಜೀವರಸ ಹೂಡಿ ನೀನೆಮ್ಮ ಕಾಯೆ. ನಮಿಸುವೆನು ತಾಯೇ ಕನಸುಗಳು ಕರಗುತ್ತಿವೆ ಮಂಜಳಿವ ಹಾಗೆ, ಎದುರಿಗಿದೆ ಉಸಿರಿರದ ಬಿರುಬಿಸಿಲ ಬೇಗೆ. ಕನಸುಗಳು ಕರಗುತ್ತಿವೆ ಮಂಜಳಿವ ಹಾಗೆ, ಎದುರಿಗಿದೆ ಉಸಿರಿರದ ಬಿರುಬಿಸಿಲ ಬೇಗೆ. ಹಸುರಿರದ ಬೆಟ್ಟಗಳು ಒಣಗಿರುವ ಕಣಿವೆ, ಹಸುರಿರದ ಬೆಟ್ಟಗಳು ಒಣಗಿರುವ ಕಣಿವೆ. ಮೃಗಜಲದ ಕುಣಿತಕ್ಕೆ ಸಾಕ್ಷಿಯಾಗುತ್ತಿವೆ. ನಮಿಸುವೆನು ತಾಯೇ ಹಸಿರೊಡೆಯ ಮಾಯೆ, ಜೀವರಸ ಹೂಡಿ ನೀನೆಮ್ಮ ಕಾಯೆ. ನಮಿಸುವೆನು ತಾಯೇ ಅಂತರಾಳದ ಬೆಂಕಿ ಭುವಿಲೇಳದಿರಲಿ, ನಿನ್ನ ಕರುಣೆಯ ಕೈಲ ನೆರಳು ಹರಡಿರಲಿ. ಅಂತರಾಳದ ಬೆಂಕಿ ಭುವಿಲೇಳದಿರಲಿ, ನಿನ್ನ ಕರುಣೆಯ ಕೈಲ ನೆರಳು ಹರಡಿರಲಿ. ನೆಲಮಾಲ ನಡುವಿರಲಿ ನೀ ಒಳಗ ಕಾನು, ನೆಲಮಾಲ ನಡುವಿರಲಿ ನೀ ಒಳಗ ಕಾನು. ನಿನ್ನ ಆಸರೆ ಇರಲು ಬೇಕು ಬೇರೇನು. ನಮಿಸುವೆನು ತಾಯೇ ಹಸಿರೊಡೆಯ ಮಾಯೆ, ಜೀವರಸ ಹೂಡಿ ನೀನೆಮ್ಮ ಕಾಯೆ. ನಮಿಸುವೆನು ತಾಯೇ ನಮಿಸುವೆನು ತಾಯೇ ನಮಿಸುವೆನು ತಾಯೇ. ಪರಿಸರ ಗೀತೆಯನ್ನ ಪ್ರಸ್ತುತಪಡಿಸಿದಂತಹ ಶ್ರೇಯಾ ಮತ್ತು ತಂಡದವರಿಗೆ ಧನ್ಯವಾದಗಳು. ಈ ವಿದ್ಯಾರ್ಥಿಗಳಾಗ್ಲಿ ಅಥವಾ ದೊಡ್ಡವರಾಗ್ಲಿ ನಮ್ಗಳಿಗಿರ್ತಕ್ಕಂತಹ ಒಂದು ಸಣ್ಣ ಸಮಸ್ಯೆ ಏನು ಅಂದ್ರೆ, ಯಾವ್ದೋ ವಿಷಯವನ್ನ ತುಂಬಾ ನೆನ್ಪಿಟ್ಕೊಳ್ಬೇಕು ಅನ್ಕೊಂಡಿರ್ತೀವಿ, ಅದನ್ನೇ ಮರ್ತಿರ್ತೀವಿ. ಈ ಜ್ಞಾಪಕ ಶಕ್ತಿ ಅನ್ನೋದು ಹೆಚ್ಚು ಮಾಡ್ಕೊಳ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಗೊತ್ತಿದೆಯಾ? ನಮಗೂ ಗೊತ್ತಿಲ್ಲ. ಆದ್ರೆ ಅಭಿಜ್ಞಾ ಜಿ ಭಟ್ ಅವರು ಜ್ಞಾಪಕ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಟಿಪ್ಸ್ ಗಳನ್ನ ಕೊಡ್ತಾರೆ. ಯಾವ್ಯಾವ ಟಿಪ್ಸ್ ಏನು ಅಂತ ಹೇಳಿ ಮರೆಯದೆ ಕೇಳಿಸ್ಕೊಳ್ಳೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ. ನಾನು ಅಭಿಜ್ಞಾ ಜಿ ಭಟ್. ನಾನು PS ಪಬ್ಲಿಕ್ ಶಾಲೆಯಿಂದ ಜ್ಞಾಪಕ ಶಕ್ತಿ ಹೆಚ್ಚಿಸಿಕೊಳ್ಳುವುದು ಹೇಗೆ ಅನ್ನೋ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ನಾನು ಓದಿದ್ದನ್ನು ಏಕೆ ಮರೆಯುತ್ತೇನೆ? ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಕಾಡುವ ಪ್ರಶ್ನೆ ಇದು. ಓದಿದ್ದೆಲ್ಲ ಜ್ಞಾಪಕದಲ್ಲಿ ಇರುವಂತಾದರೆ ಎಷ್ಟು ಚೆನ್ನ. ಹಾಳು ಮರೆವು ಎಂದು ಮರೆವಿಗೆ ಶಾಪ ಹಾಕುತ್ತೇವೆ. ನಾವು ಇಷ್ಟಪಡದ ಈ ಮರೆವಿಗೆ ಕಾರಣಗಳೇನು? ಒಂದೊಂದಾಗಿ ಗಮನಿಸೋಣವೇ? ಅರ್ಧಂಬರ್ಧ ಕಲಿಕೆ. ಕಲಿಕೆ ಎಂದರೆ ಕೇವಲ ಪಠ್ಯಪುಸ್ತಕ ಓದುವುದಲ್ಲ, ನೋಟ್ಸ್ ಓದುವುದಲ್ಲ. ಓದಿದ್ದನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಂಡು ಗ್ರಹಿಸದಿದ್ದರೆ ಸಹಜವಾಗಿ ಆ ವಿಷಯ ನೆನಪಿನಲ್ಲಿ ಉಳಿಯುವುದಿಲ್ಲ.
ಮತ್ತೆ ಮತ್ತೆ ಓದದಿರುವುದು. ಒಮ್ಮೆ ಮಾತ್ರ ಓದಿ ಬಿಟ್ಟು ಬಿಟ್ಟರೆ ಓದಿದ ವಿಷಯ ಮರೆತು ಹೋಗುತ್ತದೆ. ಗಲಾಟೆಯಿಂದ ಕೂಡಿದ ವಾತಾವರಣದಲ್ಲಿ ಓದಿದರೂ ಕೂಡ ಈ ಮರೆವು ಸಹಜ. ಕಲಿಯುವ ವಿಷಯ ನಮ್ಮ ಮನೋಭಾವಕ್ಕೆ ಹೊಂದದಿದ್ದರೂ ಕೂಡ ಈ ಮರೆವು ಸಹಜ. ಓದುವವರ ಮನಸ್ಸು ಅಸಮಾಧಾನಗೊಂಡಿದ್ದರೆ ಉದ್ವೇಗ, ಕಾತುರ, ದುಃಖ, ನಿರಾಶೆ, ಸಿಟ್ಟು ಮುಂತಾದ ಅಹಿತಕರ ಭಾವನೆಗಳಿದ್ದರೆ ಕಲಿತ ವಿಷಯ ನೆನಪಿನಲ್ಲಿ ಉಳಿಯುವುದಿಲ್ಲ. ಒಳ್ಳೆಯ ಮಾರ್ಗದರ್ಶನ, ಪ್ರೋತ್ಸಾಹಗಳಿಲ್ಲದ ಮನೆ, ಉದಾಸೀನ ಮಾಡುವ ಹಿರಿಯರ ಮನೋಭಾವ ಅಥವಾ ಅತಿಯಾದ ನಿರೀಕ್ಷೆ ಇರುವ ಹಿರಿಯರು, ಬೇಸರ, ಜಿಗುಪ್ಸೆ ಹುಟ್ಟಿಸುವ ವಾತಾವರಣ ಇವೆಲ್ಲವೂ ಕೂಡ ಮರೆವಿಗೆ ಕಾರಣ. ಇಷ್ಟೆಲ್ಲ ಮರೆವಿನ ಕಾರಣ ತಿಳಿದ ನಂತರ ಜ್ಞಾಪಕ ಶಕ್ತಿ ಹೆಚ್ಚಿಸಿಕೊಳ್ಳುವ ಮಾರ್ಗ ಸುಲಲಿತ. ಇದು ಔಷಧಿ, ಮಾತ್ರೆ, ಟಾನಿಕ್, ಇಂಜೆಕ್ಷನ್ಗಳಿಂದ ಹೆಚ್ಚಲು ಸಾಧ್ಯವಿಲ್ಲ. ದಿನನಿತ್ಯವೂ ಕೂಡ ಯೋಗ, ವ್ಯಾಯಾಮ, ಧ್ಯಾನ ಮನಸ್ಸಿನ ಆತಂಕ ಕಡಿಮೆ ಮಾಡಿ ತನ್ಮೂಲಕ ನೆನಪಿನ ಶಕ್ತಿಯನ್ನು ಬಲಪಡಿಸುತ್ತವೆ. ಈ ಕೆಳಕಂಡ ಕೆಲವು ಸೂಚನೆಗಳನ್ನು ಪಾಲಿಸಿದರೆ ಸ್ವಲ್ಪ ಮಟ್ಟಿಗೆ ಜ್ಞಾಪಕ ಶಕ್ತಿ ಹೆಚ್ಚಿ ಕಲಿಕೆಗೆ ಸುಲಭವಾಗುವುದು. ಓದಲು ಒಂದು ನಿರ್ದಿಷ್ಟವಾದ ಅವಧಿ ಇಟ್ಟುಕೊಳ್ಳಬೇಕು. ರಾತ್ರಿ ಮಲಗುವ ಮುನ್ನವೋ ಅಥವಾ ಮುಂಜಾನೆಯ ಪ್ರಶಸ್ತ ಸಮಯವೋ. ಮೇಜಿನ ಮೇಲೆ ಓದುವ ಪುಸ್ತಕವಲ್ಲದೆ ಮ್ಯಾಗಝೀನ್, ಸಿನಿಮಾ, ಕ್ರೀಡೆ ಪತ್ರಿಕೆಗಳನ್ನು ಇಟ್ಟುಕೊಳ್ಳಬೇಡಿ. ಓದುವ ಕೊಠಡಿ ಗದ್ದಲದಿಂದ ದೂರವಿರಲಿ. ದೂರದರ್ಶನ, ರೇಡಿಯೋ, ಧ್ವನಿ ಮುದ್ರಿಕೆಗಳನ್ನು ದೂರವಿಡಿ. ಕಲಿಯಬೇಕಾದ ವಿಷಯವನ್ನು ನಿರ್ಧರಿಸಿ ಸಂಬಂಧಪಟ್ಟ ಪಠ್ಯಪುಸ್ತಕ, ನೋಟ್ಸ್ ಹೊಂದಿಸಿಕೊಳ್ಳಿ. ಬೇರೇನನ್ನೂ ಯೋಚಿಸದೆ ಏಕಾಗ್ರತೆಯಿಂದ ಕೇವಲ 30ರಿಂದ 45 ನಿಮಿಷಗಳ ಕಾಲ ಓದಿ ಅದನ್ನು ಅರ್ಥ ಮಾಡಿಕೊಂಡು ಅರ್ಥವಾಗದಿದ್ದರೆ ಮತ್ತೊಮ್ಮೆ ಓದಿ ನಂತರವೇ ಮುಂದೆ ಹೋಗಬೇಕು. ಈಗ ಪಠ್ಯಪುಸ್ತಕ ಮುಚ್ಚಿ ಇದುವರೆಗೆ ಓದಿದ್ದನ್ನು ಮೆಲುಕು ಹಾಕಬೇಕು. ಸಾಧ್ಯವಾದರೆ ಮುಖ್ಯಾಂಶಗಳನ್ನು ಸ್ಲೇಟಿನ ಮೇಲೋ ಅಥವಾ ಹಾಳೆಯ ಮೇಲೋ ಬರೆಯಬೇಕು. ಜ್ಞಾಪಕವಿಲ್ಲದ ವಿಷಯವನ್ನು ನಿಮ್ಮ ಸಹಪಾಠಿಯೊಂದಿಗೆ ಚರ್ಚಿಸಬೇಕು. 10ರಿಂದ 15 ನಿಮಿಷ ವಿಶ್ರಾಂತಿಯ ನಂತರ ಮತ್ತೆ ಅಧ್ಯಯನ ಮಾಡಬೇಕು. ಹೀಗೆ 30ರಿಂದ 45 ನಿಮಿಷ ಅಧ್ಯಯನ, 10ರಿಂದ 15 ನಿಮಿಷ ಮನನ, 10ರಿಂದ 15 ನಿಮಿಷ ವಿಶ್ರಾಂತಿ. ಹೀಗೆ ಮಾಡುವುದರಿಂದ ಶರೀರ ಮನಸ್ಸುಗಳಿಗೆ ಆಯಾಸವಾಗುವುದಿಲ್ಲ. ನಿದ್ರೆಗೆಟ್ಟು ಆಹಾರ ಸೇವಿಸದೆ ದೇಹವ ದಣಿಸಬಾರದು. ಇದು ಮರೆವಿಗೆ ಕಾರಣ. ಕಾಫಿ, ಟೀಗಳನ್ನು ಹೆಚ್ಚು ಸೇವಿಸಬಾರದು. ದುಃಖ, ಬೇಸರ, ಕೋಪ ಯಾವುದೇ ಭಾವನೆಗಳಿದ್ದಾಗ ಅಧ್ಯಯನ ಮಾಡಬಾರದು. ಪರೀಕ್ಷೆಯ ಫಲಿತಾಂಶದ ಬಗ್ಗೆ ತಲೆಕೆಡಿಸಿಕೊಳ್ಳಬಾರದು. ಶ್ರದ್ಧೆ, ನಿಷ್ಠೆ ಹಾಗೂ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕು. ಇದೆಲ್ಲವನ್ನು ಮಾಡಿದರೆ ನಮ್ಮ ಜ್ಞಾಪಕ ಶಕ್ತಿ ಹೆಚ್ಚುವುದು. ಹೀಗೆ ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಎಸ್, ಜ್ಞಾಪಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳೋದ್ರ ಬಗ್ಗೆ ಟಿಪ್ಸ್ ಅನ್ನು ಕೊಟ್ಟಂತಹ ಅಭಿಜ್ಞಾ ಜಿ ಭಟ್ ಇವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಪ್ರಸಿದ್ಧವಾಗಿರ್ತಕ್ಕಂತಹ ತತ್ವಜ್ಞಾನಿಗಳು ಅನ್ಬೇಕಾದಾಗ ಅರಿಸ್ಟಾಟಲ್, ಅಲೆಕ್ಸಾಂಡರ್ ಹೆಸರನ್ನು ನಾವು ಕೇಳಿರ್ತೀವಿ. ಇವರ ಸಾಧನೆಗಳು ಪ್ರಪಂಚದ ಇತಿಹಾಸವನ್ನ ಒಮ್ಮೆ ತಿರುಗಿಸಿ ನೋಡಿದ್ರೆ ಇವರಿಬ್ಬರ ಹೆಸರು ಚಿರಸ್ಥಾಯಿಯಾಗಿರುತ್ತೆ, ಅಜರಾಮರವಾಗಿರುತ್ತೆ. ಅವರ ನಡುವೆ ನಡೆಯುವಂತಹ ಒಂದು ಸಂಭಾಷಣೆಯನ್ನ 10ನೇ ತರಗತಿಯ ವಿದ್ಯಾರ್ಥಿನಿಯರಾದ ಶ್ರೇಯಾ ಮತ್ತು ಚೈತ್ರ ಗುರುದಕ್ಷಿಣೆ ಅನ್ನುವ ಹೆಸರಿನಲ್ಲಿ ನಾಟಕವನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಈಗ ಕೇಳೋಣ ನಾಟಕ ಗುರುದಕ್ಷಿಣೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೇಯಾ. ನನ್ನ ಹೆಸರು ಚೈತ್ರ. ನಾವು PS ಪಬ್ಲಿಕ್ ಶಾಲೆಯಲ್ಲಿ 10ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ಇಂದು ನಾವು ಅರಿಸ್ಟಾಟಲ್ ಹಾಗೂ ಅಲೆಕ್ಸಾಂಡರನ ನಡುವಿನ ಸಂಭಾಷಣೆಯಾದ ಗುರುದಕ್ಷಿಣೆ ಎಂಬ ನಾಟಕವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೇಯಾ. ನಾನು ಅಲೆಕ್ಸಾಂಡರ್ನ ಪಾತ್ರವನ್ನು ನಿರ್ವಹಿಸುತ್ತೇನೆ. ನನ್ನ ಹೆಸರು ಚೈತ್ರ. ನಾನು ಅರಿಸ್ಟಾಟಲ್ನ ಪಾತ್ರವನ್ನು ನಿರ್ವಹಿಸುತ್ತಿದ್ದೇನೆ. ಗುರುಗಳೇ, ನಿಮ್ಮ ಶಿಷ್ಯನಾದ ಈ ಅಲೆಕ್ಸಾಂಡರನ ವಂದನೆಗಳನ್ನು ಸ್ವೀಕರಿಸಿ. ಮಗು ಅಲೆಕ್ಸಾಂಡರ್, ದೇವರು ನಿನಗೆ ಒಳ್ಳೆಯದನ್ನು ಮಾಡಲಿ. ಇದೇನು ಈಗ ಯುದ್ಧಕ್ಕೆ ಸಿದ್ಧನಾಗಿ ಎಲ್ಲಿಯೋ ಹೊರಟಂತಿದೆ, ಎತ್ತ ಕಡೆಗೆಂದು ಕೇಳಬಹುದೇ? ಪೂಜ್ಯರೇ, ನೀವು ಕೇಳದಿದ್ದರೂ ನಾನು ಎಲ್ಲಾ ವಿಷಯಗಳನ್ನು ತಮ್ಮಲ್ಲಿ ಅರುಹದೆ ಅಪ್ಪಣೆ ಪಡೆಯದೆ ಮುಂದುವರೆಯುವವನಲ್ಲವೆಂದು ತಮಗೂ ಅರಿವುಂಟು. ಪೂಜ್ಯರೇ, ಇದುವರೆಗೂ ನಾನು ಕಾಣುತ್ತಿದ್ದುದು ನನಸಾಗುವ ಕಾಲ ಸನ್ನಿಹಿತವಾಗಿದೆ. ಇಂದು ನಾನು ವೀರಭೂಮಿ, ಸ್ವರ್ಗಭೂಮಿ ಎಂದೆನಿಸಿದ ಭರತಖಂಡವನ್ನು ಗೆಲ್ಲಲು ಹೊರಟೆ. ಆಶೀರ್ವದಿಸಿ ಗುರುವರ್ಯ. ಮಗು ಅಲೆಕ್ಸಾಂಡರ್, ನಿನ್ನ ಆಶಯ ಮಹತ್ತರವಾದುದು. ಭರತ ವರ್ಷವನ್ನು ಗೆಲ್ಲುವುದು ಸುಲಿದ ಬಾಳೆಹಣ್ಣನ್ನು ತಿಂದಂತೆ ಅಲ್ಲ. ಆದರೂ ಮಗು, ನಿನ್ನೊಂದಿಗೆ ನನ್ನ ಆಶೀರ್ವಾದ ಸದಾ ಇದ್ದೇ ಇರುತ್ತದೆ. ಯಶೋವಂತನಾಗಿ ಬಾ. ಗುರುಗಳೇ, ನೀವೇ ಹೀಗೆಂದರೆ ಹೇಗೆ? ನೋಡುತ್ತೀರಿ, ಚಿಟಿಕೆ ಹೊಡೆಯುವಷ್ಟರಲ್ಲಿ ಒಂದೊಂದು ಭಾಗವನ್ನು ಗೆಲ್ಲುತ್ತೇನೆ. ನಾನು ಭರತ ವರ್ಷವನ್ನು ಗೆದ್ದು ಹಿಂದಿರುಗುವಾಗ ನೆನಪಿನ ಕಾಣಿಕೆಯಾಗಿ ನಿಮಗೇನು ತರಲಿ?
ಚಿನ್ನ ಬೆಳ್ಳಿಗಳಿಂದ ತುಂಬಿದ ರಥಗಳ ಸಾಲೆ ಅಥವಾ ಸ್ವರ್ಗದ ಅಪ್ಸರೆಯರು ನಾಚುವಂತಿರುವ ಹೆಣ್ಣುಗಳನ್ನೇ. ನಿಲ್ಲಿಸು ಅಲೆಕ್ಸಾಂಡರ್. ಸಭ್ಯತೆ ಎಲ್ಲೆ ಮೀರಿ ಮಾತಾಡಬೇಡ. ಮೀರಿದ್ದೇ ಆದಲ್ಲಿ ಶಿಷ್ಯನೊಂದಿಗೆ ಕಲಿಸಿದ ಗುರುವಿನ ಮರ್ಯಾದೆಯು ಮಣ್ಣುಗೂಡುತ್ತದೆ. ಇದು ಅಕ್ಷಮ್ಯ ಅಪರಾಧ. ಕ್ಷಮಿಸಿ ಗುರುಗಳೇ, ಹಿಂದೂಸ್ತಾನವನ್ನು ಗೆದ್ದೇ ಬಿಡುವೆನೆಂಬ ಅತ್ಯುತ್ಸಾಹದಲ್ಲಿ ಮೈ ಮರೆತು ಮೇರೆ ಮೀರಿ ನುಡಿದೆ. ಅಲ್ಲಿಂದ ಬರುವಾಗ ನಿಮಗೇನು ಕಾಣಿಕೆ ತರಲಿ? ಶಹಬ್ಬಾಷ್, ನಿನ್ನ ತಪ್ಪನ್ನು ಅರಿತು ಕ್ಷಮೆಯಾಚಿಸಿದೆ. ಈಗ ಇದು ವೀರರಿಗೆ ಉಚಿತವಾದ ನಡೆ. ಮಗು ಅಲೆಕ್ಸಾಂಡರ್, ನೀನೆಷ್ಟು ಪುಣ್ಯವಂತ. ಯುದ್ಧದ ನೆಪದಲ್ಲಿ ಭಾರತಕ್ಕೆ ಹೋಗಿ ಅಲ್ಲಿಯ ಪವಿತ್ರವಾದ ಮಣ್ಣನ್ನು ಸ್ಪರ್ಶಿಸಿ, ಅಲ್ಲಿಯ ನೀರನ್ನು ಕುಡಿದು ಗಾಳಿಯನ್ನು ಸೇವಿಸಿ ದೇಶವನ್ನು ಕಣ್ಣಲ್ಲಿ ಕಂಡ ನಿನ್ನ ಜನ್ಮ ಧನ್ಯವಾಗುತ್ತದೆ. ಮಗು ಅಲೆಕ್ಸಾಂಡರ್, ನೀನು ಪುಣ್ಯಭೂಮಿ ಹಿಂದೂಸ್ತಾನದಿಂದ ಹಿಂದಿರುಗುವಾಗ ನನಗಾಗಿ ಪವಿತ್ರವಾದ ಗಂಗಾಜಲ, ಮಹಾಕಾವ್ಯಗಳಾದ ರಾಮಾಯಣ, ಮಹಾಭಾರತದ ಗ್ರಂಥಗಳು, ಒಂದು ಕೊಳಲು, ಭಗವದ್ಗೀತೆ, ವೇದಾಧ್ಯಯನ ಮಾಡಿದ ಒಬ್ಬ ಬ್ರಾಹ್ಮಣ ಮತ್ತು ಭಾರತ ಭೂಮಿಯ ಪವಿತ್ರ ಮಣ್ಣು, ಇವೈದನ್ನು ಮಾತ್ರ ತೆಗೆದುಕೊಂಡು ಬಾ. ಅದನ್ನು ಕಂಡು ಸ್ಪರ್ಶಿಸಿ ನನ್ನ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳುವೆ. ಪೂಜ್ಯರೇ, ಇದೇನು ನಿಮ್ಮ ಆಸೆ? ನನ್ನಂತಹ ಮಹಾವೀರ, ಅದರಲ್ಲೂ ಮಹಾನ್ ಭರತ ಖಂಡವನ್ನು ಗೆದ್ದು ಹಿಂದಿರುಗುವಾಗ ಗುರುವಿಗೆಂದು ಇಂತಹ ಯಕಶ್ಚಿತ್ ನಿರುಪಯೋಗಿ ವಸ್ತುಗಳನ್ನು ತರಲು ಹೇಳುವುದೇ? ಅಥವಾ ಅಲೆಕ್ಸಾಂಡರನ್ನು ಜಯಗಳಿಸುವುದರಲ್ಲಿ ಅಪನಂಬಿಕೆ ಇದ್ದು ಹಾಸ್ಯ ಮಾಡುತ್ತಿರುವಿರೇ? ಗಂಗಾಜಲ ಎಂದರೆ ನೀರು, ಕೊಳಲು ಎಂದರೆ ಒಂದು ಕೋಲಿನ ತುಂಡು, ಭಗವದ್ಗೀತೆ ಎಂದರೆ ತಾಳೆಗರಿಗಳ ಕಂತೆ, ಇನ್ನು ವೇದಾಧ್ಯಯನ ಮಾಡಿದ ಬ್ರಾಹ್ಮಣ ಎಂದರೆ ಬಡಕಲು ಶರೀರದ ಒಂದು ಹುಲು ಮಾನವ ಪ್ರಾಣಿ, ಇನ್ನು ಭಾರತ ನೆಲದ ಮಣ್ಣು ಎಂದರೆ ಎಲ್ಲಾ ದೇಶದ ಮಣ್ಣಂತೆಯೇ ಅದು ಒಂದು ಮಣ್ಣು. ಅದರಲ್ಲೇನಿದೆ? ಇವುಗಳನ್ನು ಅಲ್ಲಿಂದ ಇಲ್ಲಿಯವರೆಗೆ ತರಬೇಕೆ? ಇನ್ನಾವುದಾದರೂ ಯೋಗ್ಯವಾದುದನ್ನು ಕೇಳಿ ತಂದು ಕೊಡುವೆ. ಅಲೆಕ್ಸಾಂಡರ್, ಹುಚ್ಚುಚ್ಚಾಗಿ ಯೋಚಿಸಿ ನಾನು ಕೇಳಿದ ವಸ್ತುಗಳನ್ನು ಹೀಗೆಳೆದು ನಿನ್ನ ವ್ಯಕ್ತಿತ್ವವನ್ನು ಕೆಳಮಟ್ಟಕ್ಕಿಳಿಸಿಕೊಳ್ಳಬೇಡ. ನಾನು ಕೇಳಿದ ಒಂದೊಂದು ವಸ್ತುವು ಅತ್ಯಮೂಲ್ಯವಾದುದು, ಅತಿ ಶ್ರೇಷ್ಠವಾದುದು. ಗಂಗಾಜಲ ಸ್ವರ್ಗ, ಮರ್ತ್ಯು, ಪಾತಾಳಗಳಲ್ಲಿ ಹರಿದು ಧರೆಯನ್ನು ಪಾವನಗೊಳಿಸುವ ಪುಣ್ಯವತಿ. ಕೊಳಲು ಬರಿಯ ಬಿದಿರಿನ ಕೋಲಲ್ಲ ಮಗು, ಶ್ರೀಕೃಷ್ಣ ಪರಮಾತ್ಮನ ಕರದಲ್ಲಿ ಸೇರಿ ಆತನ ಉಸಿರಿನಿಂದ ನಾದಾಮೃತವನ್ನು ಉಣಿಸಿದ್ದು. ಮನಸೋರೆಗೊಂಡು ಭಗವಂತನೆಡೆಗೆ ಕರೆದೊಯ್ದುವೆನು. ಇನ್ನು ರಾಮಾಯಣ, ಮಹಾಭಾರತ, ಭಗವದ್ಗೀತೆಗಳು ಎಲ್ಲ ಧರ್ಮಗಳ ಸಾರ. ಅವುಗಳಲ್ಲಿರುವುದು ಇನ್ನೆಲ್ಲಿಯೂ ಇಲ್ಲ. ಇದನ್ನರಿಯದೆ ಕೇವಲ ತಾಳೆಗರಿಗಳೆಂದು ಹೀಗಳೆಯಬೇಡ. ವೇದಾಧ್ಯಯನ ಮಾಡಿದ ಒಬ್ಬ ಬ್ರಾಹ್ಮಣನನ್ನು ಬಡಕಲು ಹುಲು ಮಾನವನೆಂದೆಯಾ? ವೇದ ಉಪನಿಷತ್ತುಗಳೆಂದರೆ ಏನೆಂದು ತಿಳಿದಿರುವಿ? ಜಗತ್ತಿನ ಎಲ್ಲ ಅಣು ಪರಮಾಣುಗಳ ವಿಜ್ಞಾನ, ಗಣಿತಶಾಸ್ತ್ರ, ರಾಜ್ಯಶಾಸ್ತ್ರ, ಸಂಗೀತ, ಖಗೋಳ, ಜ್ಯೋತಿಷ್ಯ ಎಲ್ಲದರ ಜ್ಞಾನವು ಅದರಲ್ಲಡಗಿದೆ. ಇವೆಲ್ಲವನ್ನು ಅರಗಿಸಿಕೊಂಡು ಮಹಾಪಂಡಿತನೇ ವೇದಾಧ್ಯಯನ ಮಾಡಿದ ಒಬ್ಬ ಬ್ರಾಹ್ಮಣ. ನಿನ್ನ ಈ ದೇಶದ ಯಾವ ಪಂಡಿತನೂ ಅವನಿಗೆ ಸರಿದೋಗಲಾರ. ಇನ್ನು ಮಣ್ಣು ಎಲ್ಲ ದೇಶದ ಮಣ್ಣಂತಲ್ಲ, ಭೂಲೋಕದ ಸ್ವರ್ಗವೇ ಭರತ ಭೂಮಿ. ದೇವಾನುದೇವತೆಗಳು, ಸಾಧು ಸಂತರು ನಡೆದಾಡಿದ ಪುಣ್ಯ ಭೂಮಿ. ಅಲ್ಲಿಯ ಮಣ್ಣನ್ನಾದರೂ ಸ್ಪರ್ಶಿಸಿ ಪುಳಕಗೊಳ್ಳಬೇಕೆಂಬ ಆಸೆ. ಮಗು ಅಲೆಕ್ಸಾಂಡರ್, ನಾನು ಈ ಲೋಕವನ್ನು ಬಿಟ್ಟು ಹೋಗುವುದರೊಳಗೆ ಆ 5 ವಸ್ತುಗಳನ್ನು ತಂದುಕೊಟ್ಟು ಗುರು ಋಣದಿಂದ ಮುಕ್ತನಾಗು. ಕ್ಷಮಿಸಿ ಗುರುವರ್ಯ, ಭಾವಾವೇಶದಿಂದ ಅವುಗಳ ಮಹತ್ವ ತಿಳಿಯದೆ ಬಾಲಿಶವಾಗಿ ಮಾತಾಡಿದೆ. ನಿಮ್ಮ ಅಪೇಕ್ಷೆಯಂತೆ ನಾನು ಭಾರತದಿಂದ ಹಿಂದಿರುಗುವಾಗ ನೀವು ಕೇಳಿದ ಗಂಗಾಜಲ, ಪವಿತ್ರ ಗ್ರಂಥಗಳಾದ ರಾಮಾಯಣ, ಮಹಾಭಾರತ, ಭಗವದ್ಗೀತೆಗಳು, ಕೊಳಲು, ವೇದಾಧ್ಯಯನ ಮಾಡಿದ ಬ್ರಾಹ್ಮಣ ಹಾಗೂ ಭಾರತದ ಮಣ್ಣನ್ನು ತಂದುಕೊಡುವೆ. ಗುರು ಕಾಣಿಕೆಯನ್ನು ಕೊಟ್ಟು ಗುರು ಋಣದಿಂದ ಮುಕ್ತನಾಗುವೆ. ಅಜ್ಞಾನದಿಂದ ಜ್ಞಾನದ ಕಡೆ ಕರೆದೊಯ್ಯುವ ಶಕ್ತಿಯೇ ಗುರು. ಆ ಗುರುಗಳಿಗೆ ಗುರುದಕ್ಷಿಣೆ ನೀಡಿ ಜೀವನ ಮುಕ್ತಿಗೊಳಿಸಿಕೊಂಡ ಅಲೆಕ್ಸಾಂಡರ್ನಂತೆ ನಾವೆಲ್ಲರೂ ಜೀವನವನ್ನು ಅಜ್ಞಾನದಿಂದ ಜ್ಞಾನದ ಕಡೆ ಕರೆದೊಯ್ಯುವ ಶಕ್ತಿಯೇ ಗುರು. ಆ ಗುರುಗಳಿಗೆ ಗುರುದಕ್ಷಿಣೆ ನೀಡಿ ಜೀವನ ಮುಕ್ತಿಗೊಳಿಸಿಕೊಂಡ ಅಲೆಕ್ಸಾಂಡರ್ನಂತೆ
ನಾವೆಲ್ಲರೂ ಜೀವನವನ್ನು ಪಾವನಗೊಳಿಸಿಕೊಳ್ಳೋಣ ಎನ್ನುತ್ತಾ ನಮ್ಮ ಈ ನಾಟಕವನ್ನು ಕೊನೆಗೊಳಿಸುತ್ತಿದ್ದೇವೆ. ಧನ್ಯವಾದಗಳು. ಅಲೆಕ್ಸಾಂಡರ್ ಮತ್ತು ಅರಿಸ್ಟಾಟಲ್ ರವರ ನಡುವೆ ನಡೀತಕ್ಕಂತಹ ಸಂಭಾಷಣೆಗಳನ್ನ ಗುರುದಕ್ಷಿಣೆ ಎನ್ನುವ ನಾಟಕದ ಮೂಲಕ ಈಗ ಕೇಳ್ಕೊಂಡ್ ಬಂದಿದ್ದೀರಿ. ಭಾರತದಲ್ಲಿ ಒಟ್ಟು ಎಷ್ಟು ರಾಜ್ಯಗಳಿದೆ ಗೊತ್ತಿದೆಯಾ? ಆ ರಾಜ್ಯಗಳ ರಾಜಧಾನಿ ಯಾವುದು ಅಂತ ಗೊತ್ತಿದೆಯಾ? ಹೇಳ್ತಾ ಹೋದ್ರೆ ಒಂದಿಷ್ಟು ನಾವು ನೆನ್ಪಿಟ್ಕೊಳ್ಬಹುದು, ಇಲ್ಲ ಅಂತಂದಲ್ಲ, ಆದ್ರೆ ಮರ್ತು ಹೋಗೋ ಸಾಧ್ಯತೆಗಳು ಇರುತ್ತೆ. ಆದ್ರೆ ಇಲ್ಲಿ 2ನೇ ತರಗತಿಯ ವಿದ್ಯಾರ್ಥಿ ಕರ್ಣ ಅಂತಂದೇಳಿ ಯಾವ ರಾಜ್ಯದ ಹೆಸರು ಕೇಳಿದ್ರು ಅದರ ರಾಜಧಾನಿಯನ್ನ ಹೇಳ್ತಾ ಹೋಗ್ತಾನೆ. ಆತನೇ ಹೇಳ್ತಕ್ಕಂತಹ ಭಾರತದ ರಾಜ್ಯಗಳು, ಅವುಗಳ ರಾಜಧಾನಿ ಯಾವುದು ಅಂತೇಳಿ ಕೇಳಿಸ್ಕೊಳ್ಳೋಣ ಬನ್ನಿ. ನನ್ನ ಹೆಸರು ಕರ್ಣ. ನಾನು PS ಪಬ್ಲಿಕ್ ಸ್ಕೂಲ್ನಲ್ಲಿ 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ರಾಜ್ಯ ಮತ್ತು ರಾಜಧಾನಿಯ ಹೆಸರುಗಳು ಹೇಳುತ್ತಿದ್ದೇನೆ. ಆಂಧ್ರ ಪ್ರದೇಶ್ ಅಮರಾವತಿ, ಅರುಣಾಚಲ್ ಪ್ರದೇಶ್ ಇಟಾನಗರ್, ಅಸ್ಸಾಂ ದಿಸ್ಪುರ್, ಬಿಹಾರ್ ಪಾಟ್ನಾ, ಛತ್ತೀಸ್ಗಢ್ ನಯಾ ರಾಯ್ಪುರ್, ಗೋವಾ ಪಣಜಿ, ಗುಜರಾತ್ ಗಾಂಧಿನಗರ್, ಹರಿಯಾಣ ಚಂಡೀಗಢ್, ಹಿಮಾಚಲ್ ಪ್ರದೇಶ್ ಶಿಮ್ಲಾ, ಜಾರ್ಖಂಡ್ ರಾಂಚಿ, ಕರ್ನಾಟಕ ಬೆಂಗಳೂರು, ಕೇರಳ ತಿರುವನಂತಪುರಂ, ಮಧ್ಯಪ್ರದೇಶ್ ಭೂಪಾಲ್, ಮಹಾರಾಷ್ಟ್ರ ಮುಂಬೈ, ಮಣಿಪುರ್ ಇಂಪಾಲ್, ಮೇಘಾಲಯ ಶಿಲಾಂಗ್, ಮಿಜೋರಾಂ ಐಸ್ವಾಲ್, ನಾಗಾಲ್ಯಾಂಡ್ ಕೊಹಿಮಾ, ಒಡಿಶಾ ಭುವನೇಶ್ವರ್, ಪಂಜಾಬ್ ಚಂಡೀಗಢ್, ರಾಜಸ್ಥಾನ್ ಜೈಪುರ್, ಸಿಕ್ಕಿಂ ಗ್ಯಾಂಗ್ಟಾಕ್, ತಮಿಳುನಾಡು ಚೆನ್ನೈ, ತೆಲಂಗಾಣ ಹೈದರಾಬಾದ್, ತ್ರಿಪುರಾ ಅಗರ್ತಾಲ್, ಉತ್ತರ ಪ್ರದೇಶ್ ಲಕ್ನೌ, ಉತ್ತರಾಖಂಡ್ ಡೆಹ್ರಾಡೂನ್, ವೆಸ್ಟ್ ಬೆಂಗಾಲ್ ಕೋಲ್ಕತಾ. ನಾನು ಕರ್ನಾಟಕದಲ್ಲಿರುವ ಜಿಲ್ಲೆಗಳ ಹೆಸರನ್ನು ಹೇಳುತ್ತಿದ್ದೇನೆ. 31 ಜಿಲ್ಲೆಗಳಿವೆ. ಬೀದರ್, ಕಲಬುರಗಿ, ಯಾದಗಿರಿ, ವಿಜಯಪುರ, ಬೆಳಗಾವಿ, ಬಾಗಲಕೋಟೆ, ರಾಯಚೂರು, ಉತ್ತರ ಕನ್ನಡ, ಧಾರವಾಡ, ಗದಗ, ಕೊಪ್ಪಳ, ಹಾವೇರಿ, ಬಳ್ಳಾರಿ, ವಿಜಯನಗರ, ಶಿವಮೊಗ್ಗ, ದಾವಣಗೆರೆ, ಉಡುಪಿ, ಚಿಕ್ಕಮಗಳೂರು, ಚಿತ್ರದುರ್ಗ, ದಕ್ಷಿಣ ಕನ್ನಡ, ಹಾಸನ, ತುಮಕೂರು, ಕೊಡಗು, ಮೈಸೂರು, ಮಂಡ್ಯ, ರಾಮನಗರ, ಚಾಮರಾಜನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಿಕ್ಕಬಳ್ಳಾಪುರ, ಕೋಲಾರ. ಥ್ಯಾಂಕ್ ಯು. ಎಸ್ ಕೇಳುಗ್ರೆ, ಭಾರತದ ಎಲ್ಲಾ ರಾಜ್ಯಗಳು ಅವುಗಳ ರಾಜಧಾನಿಯನ್ನು ತಿಳಿಸ್ಕೊಟ್ಟಂತಹ ವಿದ್ಯಾರ್ಥಿ ಕರ್ಣನಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಶನಿವಾರ ಬಂತು ಅಂದ್ರೆ ಸಾಕು ಬಹಳಷ್ಟು ಜನ ದೇವಸ್ಥಾನಗಳು ಸಿಗ್ತಾರೆ. ವಿಶೇಷವಾಗಿ ಆಂಜನೇಯನ ದೇವಸ್ಥಾನದಲ್ಲಂತೂ ಸಿಕ್ಕೇ ಸಿಗ್ತಾರೆ. ಆಂಜನೇಯ ಅನ್ಬೇಕಾದಾಗ ಆತ ಬಹಳಷ್ಟು ಪರಾಕ್ರಮಿ, ಶಕ್ತಿಶಾಲಿ ಅನ್ನೋದನ್ನ ಕೇಳ್ತಾ ಹೋಗ್ತೀವಿ. ಶ್ರೀರಾಮ ನಾಮವನ್ನ ಆಡ್ತಾ ಇದ್ರೆ ಅಲ್ಲಿ ಆತ ಇರ್ತಾನೆ ಅನ್ನೋ ಮಾತನ್ನ ಹೇಳ್ತಾರೆ. ಒಂದಿಷ್ಟು ಭಯ, ಆತಂಕ, ದುಃಖ, ದುಗುಡ ಇದೆ ಅಂದ್ರೆ ಹನುಮಾನ್ ಚಾಲೀಸ್ ಹೇಳ್ಕೊಳ್ಳಿ, ಆ ಭಯ ಕಡಿಮೆ ಆಗುತ್ತೆ ಅನ್ನೋ ಮಾತನ್ನ ಹೇಳ್ತಾರೆ. ಹಾಗಾಗಿ ಈಗ ನಿಮ್ಮ ಮುಂದೆ ಹನುಮಾನ್ ಚಾಲೀಸನ್ನ ಪ್ರಸ್ತುತ ಪಡಿಸ್ತಾ ಇದ್ದಾರೆ ಕುಮಾರಿ ಅನ್ವಿತಾ. PS ಶಾಲೆಯ ಫಸ್ಟ್ ಸ್ಟ್ಯಾಂಡರ್ಡ್ ನ ವಿದ್ಯಾರ್ಥಿಯಾದಂತಹ ಅನ್ವಿತಾ ಇವರು ಹನುಮಾನ್ ಚಾಲೀಸನ್ನ ನಿಮ್ಮ ಮುಂದೆ ಈಗ ಪ್ರಸ್ತುತ ಪಡಿಸ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನ್ವಿತಾ. ನಾನು 1ನೇ ತರಗತಿ ಕದಂಬ ವಿಭಾಗದಲ್ಲಿ ಓದುತ್ತಿದ್ದೇನೆ. ನಾನು ಇಂದು ಹನುಮಾನ್ ಚಾಲೀಸ್ ಹೇಳುತ್ತಿದ್ದೇನೆ. ಬುದ್ಧಿಹೀನ ತನು ಜಾನಕೆ ಸುಮಿರೋ ಪವನ ಕುಮಾರ್, ಬಲ ಬುದ್ಧಿ ವಿದ್ಯೆ ಹುಮೋಹಿ ಹರೋ ಕಲೇಶ ಬಿಕಾರ. ಜಯ ಹನುಮಾನ್ ಅಜ್ಞಾನ ಗುಣ ಸಾಗರ, ಜಯ ಕಪೀಸತ ಹೋಂ ಲೋಕ ಉಜಾಗರ. ರಾಮದೂತ ತುಲಿತ ಬಲಧಾಮ, ಅಂಜನಿ ಪುತ್ರ ಪವನ ಸುತ ನಾಮ. ಮಹಾವೀರ ವಿಕ್ರಮ ಬಜರಂಗಿ, ಕುಮತಿ ನಿವಾರ ಸುಮತಿ ಕೇಸಂಗಿ. ಕಾಂಚನ ಭರಣ ಬಿರಾಜಿಸುವೇಸ, ಕಾನನ ಕುಂಡಲ ಕುಂಚಿತ ಕೇಸ. ಹಾತು ವಜ್ರ ಆದ್ರಜ ವಿರಾಜೆ, ಕಾಂದೆ ಮೂಂಜ ಜನೇವೋ ಸಹಜ. ಶಂಕರ ಸುವರ್ಣ ಕೇಸರಿ ನಂದನ, ತೇಜ ಪ್ರತಾಪೋ ಮಹಾಜಗುವಂದನ. ವಿದ್ಯಾವಾನ್ ಗುಣಿ ಅತಿ ಚಾತುರ್, ರಾಮ ಕಂಜು ಕರಿಬೇಕೋ ಆತುರ್. ಪ್ರಭು ಚರಿತ್ರ ಸುನಿಬೇಕೋ ರಸಿಯ, ರಾಮ ಲಖನ ಸೀತಾ ಮನು ಬಸಿ. ಸೂಕ್ಷ್ಮ ರೂಪ ಧರಿಸಿ ಆಯ್ದಿ ಕವ ವಿಕಟ ರೂಪ ಧರಿ ಲಂಕ ಜರಾವ. ಭೀಮ ರೂಪ ಧರ ಅಸುರ ಸಮಾರೆ, ರಾಮಚಂದ್ರ के काज सवार. लाय संजीवन लखन जियाए, श्री रघुवीर हर शरीर लाए. रघुपति किन्नी बहुत बड़ा है, तुम मम प्रिय बरे समुभाए. सासु वदन तुम्हारो जस को गावे, हंस कर श्रीपति कंठ लगावे. सनकादिक ब्रह्मादि मुनि सा, नानद शारद सहित आईस. जम कुबेर
रघुपाल जानते, कपि को कह सके कहांते। तू पुकारो सुग्रीव किन्ना, राम मिले रघुपत दिन। तुमरो मंत्र विभीषण माना, लंकेश्वर भय सब जग जान। जुग सहस्र योजन पर भानु, लील्यो ताहि मधुर फल जानु। प्रभु मुद्रिका मेले मुख माही, जल दिलांग गया चरचनाई। दुर्गम कांड जगत के जेते, सुगमान ग्रह तुमरे तेते। रामुद आरे तुमर कुआरे, होतन आज्ञा बिनु पैसार। सब सुकुला है तुम्हारा सहना, तुम रक्षक कहो को डरान। आपन तेज समारो आपै, तीनों लोक हांकते कापै। भूत पिशाच निकट नहीं आव, महावीर जब नाम सुवावै। नासै रोग हरै सब पीरा, जपत निरंतर हनुमंत वीरा। संकट से हनुमान छुड़ाव, मन क्रम वचन ध्यान जो लाव। सब पर राम तपस्वी राजा, तिनके काज सकल तुम साजा। और मनोरथ जो कोई लावै, सोय अमित जीवन फल पावै। चारों युग परताप तुम्हारा, है प्रसिद्ध जगत उजियारा। साध संत के तुम रखवारे, आसुर निकंदन राम दुआरे। अष्ट सिद्धि नवनिधि के दाता, सुबर दीन जानकी माता। राम रसायन तुम्हारे पासा, सदा रहो रघुपति के दास। तुम्हारे भजन राम को पावै, जन्म जन्म के दुख बिसरावै। अंत काल रघुवर पुर जाहे, जहाँ जन्म हरि भक्त कहाय। और देव का चित्तन धरे, हनुमत से सर्व सुख करे। संकट कटे मिटाई सब पीरा, जो सुमिरै हनुमंत बलबीर। जय 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 हनुमान गुसाए, कृपा करो गुरुदेव की नाय। जो सत बार पाठ कर कोई, झूठ बंदी मास कोई। जो है पढ़े हनुमान चालीसा, ओ है सिद्धि सखी गौरीसा। तुलसीदास सदा हरि चेरा, की जय नाथ हृदय महाडेरा। पवन तने संकट हरणा, मंगल मूर्ति रूप। राम लक्ष्मण सीता सहिता, हृदय बस सुर भूप। सियार हनुमान की जय, पवन सुत हनुमान की जय। थैंक यू। ಹನುಮಾನ್ ಚಾಲೀಸನ ಕೇಳೋದ್ರ ಮೂಲಕ ಹೇಳೋದ್ರ ಮೂಲಕ ನಮ್ಮಲ್ಲಿರ್ತಕ್ಕಂತಹ ಭಯ, ಆತಂಕ, ದುಃಖ, ದುಗುಡಗಳು ದೂರವಾಗ್ಲಿ ಅಂತ ಹೇಳ್ತಾ ಈಗ ನಿಮ್ಮ ಮುಂದೆ ದೇಶಭಕ್ತಿ ಗೀತೆಯನ್ನ ಪ್ರಸ್ತುತಪಡಿಸ್ತಾ ಇದ್ದಾರೆ ನವನೀತ್ ಮತ್ತು ತಂಡದವರು. ವಿಶೇಷ ಏನಂದ್ರೆ ವಿದ್ಯಾರ್ಥಿಗಳು ಹಾಡ್ತಾ ಜೊತೆಗೆ ಸಂಗೀತ ಉಪಕರಣಗಳನ್ನು ಕೂಡ ತಾವೇ ನುಡಿಸ್ಕೊಂಡು ಹಾಡ್ತಾ ಇದ್ದಾರೆ. ಬನ್ನಿ ಆ ಗೀತೆಯನ್ನ ಕೇಳ್ಕೊಂಡು ಬರೋಣ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ನವನೀತ್ ರಾಜ್. ನನ್ನ ಹೆಸರು ಸಿರಿ. ನನ್ನ ಹೆಸರು ನವ್ಯ. ನನ್ನ ಹೆಸರು ಚಿನ್ಮಯಿ. ನನ್ನ ಹೆಸರು ಸಾಹಿತ್ಯ. ನನ್ನ ಹೆಸರು ಅಭಿಜ್ಞಾ. ನನ್ನ ಹೆಸರು ಜೀವಿತಾ ಮೌನೇಶ್. ನನ್ನ ಹೆಸರು ಪಾರ್ಥ. ನನ್ನ ಹೆಸರು ಅದಿತ್. ನನ್ನ ಹೆಸರು ಅಶ್ವಿನ್ ನಂಬಿಯಾರ್. ಇಂದು ನಮ್ಮ ತಂಡ ಜಯ ಜಯ ಹೇ ಭಗವತಿ ಸುರ ಭಾರತಿ ಎಂಬ ಸಂಸ್ಕೃತ ಗೀತೆಯನ್ನ ಹಾಡ್ತಾ ಇದ್ದೇವೆ. ನಾವೆಲ್ಲ PS ಪಬ್ಲಿಕ್ ಶಾಲೆಯವರು. ಸಾರಿ ರೇ ಸಾ ಸಾರಿ ಗ ರಿ ಗ ಪ ಪ ಮ ಗ ಪ ಪ ಮ ಗ ಮ ರಿ ಸ ಸ ಗ ರಿ ಮ ಗ ಪ ಮ ಗ ಮ ಪ ಗ ರಿ ಸ ರಿ ಸ ಗ ರಿ ಪ ಗ ಮ ಪ ಗ ರಿ ರಿ ಸ ರಿ ಗ ಪ ಮ ಪ ಗ ರಿ ಸ ಸ ರಿ ಗ ಪ ಮ ಪ ಗ ರಿ ಸ ಸ ರಿ ಗ ಪ ಮ ಪ ಗ ರಿ ಸ. ಜಯ ಜಯ ಹೇ ಭಗವತಿ ಸುರ ಭಾರತಿ, ತವ ಚರಣೋ ಪ್ರಣಮ. ಜಯ ಜಯ ಹೇ ಭಗವತಿ ಸುರ ಭಾರತಿ, ತವ ಚರಣೋ ಪ್ರಣಮ. ನಾದ ಬ್ರಹ್ಮಮಯಿ ಜಯ ವಾಗೇಶ್ವರಿ, ಶರಣಂ ತೇ ಗಚ್ಚಾಮಃ. ನಾದ ಬ್ರಹ್ಮಮಯಿ ಜಯ ವಾಗೇಶ್ವರಿ, ಶರಣಂ ತೇ ಗಚ್ಚಾಮಃ. ಜಯ ಜಯ ಹೇ ಭಗವತಿ ಸುರ ಭಾರತಿ, ತವ ಚರಣೋ ಪ್ರಣಮ. ಪಾಮಗ ಪಮಗ ಪಮಗ ಗರಿಸ 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 ಸ ನಿ ಸರಿ ಸ ನಿ ಸರಿ ಸ ಸ ಪ ಮ ಪದ ಪ ಮ ಪದ ಪ
ಸರಿ 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 ಗಮದ ಪಮಸಿ ಶರಣ್ಯ ತ್ರಿಭುವನ ಧನ್ಯ ಸುರಮುನಿ ವಂದಿತ ಚರಣ ಪಮಸಿ ಶರಣ್ಯ ತ್ರಿಭುವನ ಧನ್ಯ ಸುರಮುನಿ ವಂದಿತ ಚರಣ ನವರಸ ಮಧುರ ಕವಿತಾ ಮುಖರ ವಿತರುಚಿ ರುಚಿರ ಭರಣ ಜಯ ಜಯ ಹೇ ಭಗವತಿ ಸುರಪಾರ್ವತಿ ತವ ಚರಣೋ ಪ್ರಣಮ ಸಾನಿ ರೇ ಸಾನಿ ಧನಿ ಧಪ ಪಾಮದ ಪಾಮದ ಮಗರಿ ಸಗರಿ ಮಗ ಪಾಮದ ಪದನಿ ಸನಿ ಸಗರಿ ಪರಮ ಪದನಿ ಸನಿ ದಪ ಪದನಿ ಸನಿ ದಪ ಪದನಿ ಸನಿ ದಪ ಪದನಿ ಶ್ರೀರಾಮ ಮಾನಸ ಹಂಸೆ ಕುಂದ ತುರಿದ ಶಶಿ ಧವಳೆ ಶ್ರೀರಾಮ ಮಾನಸ ಹಂಸೆ ಕುಂದ ತುರಿದ ಶಶಿ ಧವಳೆ ಹರಜಕರಾ ಗುರು ಮೋದಿ ವಿಕಾಸಂ ಸ್ಥಿತ ಪಂಕಜ ತನು ವಿಮಲೆ ಜಯ ಜಯ ಹೇ ಭಗವತಿ ಸುರಭಾರತಿ ತವ ಚರಣೋ ಪ್ರಣಮ ಪಾಮಗ ಪಮಗ ಪಮಗ ಗರಿ ಸಾ ಪಸಾನಿ ಸರಿ ಸಾ ಸಪಾಮ ಪದ ಪ ಪಸಾನಿ ಸರಿ ಸರಿ ಗಮದ ಲಲಿತ ಕಲಾಮಯಿ ಜ್ಞಾನ ವಿಹಾಮಯಿ ವೀಣಾವೋ ಸಕದಾರಿಣಿ ಲಲಿತ ಕಲಾಮಯಿ ಜ್ಞಾನ ವಿಹಾಮಯಿ ವೀಣಾವೋ ಸಕದಾರಿಣಿ ಮತಿರಸಾನು ತವ ಪದ ಕಮಲೆ ವೈಕುಂಠ ವಿಷಹಾರಿಣಿ ಜಯ ಜಯ ಹೇ ಭಗವತಿ ಸುರಭಾರತಿ ತವ ಚರಣೋ ಪ್ರಣಮ ಬ್ರಹ್ಮಮಯಿ ಜಯ ಭಾಗೇಶ್ವರಿ ಶರಣಂ ದೇ ಜಯ ಜಯ ಹೇ ಭಗವತಿ ಸುರಭಾರತಿ ತವ ಚರಣೋ ಪ್ರಣಮ ಪ್ರಣಮ ಮಹಾ ಪ್ರಣಮ ಮಹಾ ಪ್ರಣಮ ಮಹಾ ಪ್ರಣಮ ಒಂದು ಸುಶ್ರಾವ್ಯವಾದಂತಹ ದೇಶಭಕ್ತಿ ಗೀತೆಯನ್ನ ಪ್ರಸ್ತುತಪಡಿಸಿದಂತಹ ನವನೀತ್ ಮತ್ತು ತಂಡದ ಎಲ್ಲ ವಿದ್ಯಾರ್ಥಿ ಬಳಗ ಕೂಡ ಧನ್ಯವಾದಗಳನ್ನು ಹೇಳ್ತಾ PS ಶಾಲೆಯಲ್ಲಿ UKG LKG ಇಂದ ಹಿಡಿದು 10ನೇ ತರಗತಿಯ ವಿದ್ಯಾರ್ಥಿಗಳ ತನಕ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ. ಪ್ರೈಮರಿ, ಹೈಯರ್ ಪ್ರೈಮರಿ, ಹೈಸ್ಕೂಲ್ ಆಯ್ತು, ಆದ್ರೆ KG ಇಂದ ವಿದ್ಯಾರ್ಥಿಗಳು ಬರಲಿಲ್ಲ ಅಂತ ಹೇಳಕ್ ಹೋಗ್ಬೇಡಿ. ಈಗ ನಿಮ್ಮ ಮುಂದೆ ಮಹಾಭಾರತಕ್ಕೆ ಸಂಬಂಧಪಟ್ಟಂತ ಯಾವುದೇ ಪ್ರಶ್ನೆ ಕೇಳಿ UKG ವಿದ್ಯಾರ್ಥಿ ಕುಬೇರ್ ಎಲ್ಲದಕ್ಕೂ ಉತ್ತರ ಕೊಡ್ತಾ ಹೋಗ್ತಾನೆ. ಆಶ್ಚರ್ಯ ಅನ್ಸುತ್ತಾ? ಹೌದು, UKG ವಿದ್ಯಾರ್ಥಿ ಮಹಾಭಾರತಕ್ಕೆ ಸಂಬಂಧಪಟ್ಟಂತ ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ ಉತ್ತರ ಹೇಳಲಿಕ್ಕೆ ಸಿದ್ಧನಾಗಿ ಇರ್ತಕ್ಕಂಥದ್ದು. ಅದು ಯಾವ ಪ್ರಶ್ನೆಗಳು, ಏನು ಉತ್ತರ ಕೊಡ್ತಾನೆ ಅಂತ ಹೇಳಿ UKG ಕುಬೇರಿಂದನೇ ಕೇಳೋಣ. ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂತಹ ಬೇಬಿ ಮೇಡಮ್ ಇವರು. ನನ್ನ ಹೆಸರು ಕುಬೇರ. ನಾನು UKGಯಲ್ಲಿ ಓದುತ್ತಿದ್ದೇನೆ. ನಾನು ಈಗ ಇಂದು ಮಹಾಭಾರತದ ಪ್ರಶ್ನೆಗಳಿಗೆ ಉತ್ತರಿಸುತ್ತಿದ್ದೇನೆ. ಶ್ರೀಕೃಷ್ಣನ ತಂದೆ ತಾಯಿಯ ಹೆಸರೇನು? ದೇವಕಿ ಮತ್ತು ವಸುದೇವ. ದ್ರೌಪದಿಯನ್ನು ಅವಮಾನಿಸಿದಾಗ ದುಶ್ಯಾಸನನನ್ನು ಕೊಲ್ಲಲು ಪ್ರತಿಜ್ಞೆ ಮಾಡಿದವರು? ಭೀಮ. ವಸುದೇವ ಅವರ ಸಹೋದರಿ ಯಾರು? ಕುಂತಿ. ಭೀಷ್ಮನನ್ನು ಕೊಲ್ಲಲು ಶಿಖಂಡಿಯಾಗಿ ಮರುಜನ್ಮ ಪಡೆದವರು? ಅಂಬಾಭರಣಿ. ಬಲಗೈ ಹೆಬ್ಬೆರಳನ್ನು ದ್ರೋಣಾಚಾರ್ಯರಿಗೆ ಗುರುದಕ್ಷಿಣೆಯಾಗಿ ನೀಡಿದವರು? ಏಕಲವ್ಯ. ಭೀಮನು ಯಾರವರ ಪುತ್ರ? ವೈದೇವ. ರಾಧೇಯ ಎಂದು ಯಾರನ್ನು ಕರೆಯುತ್ತಾರೆ? ಕರುಣ. ಪಾಂಡವರು ಎಷ್ಟು ಜನ? 5 ಜನ. ಅವರ ಹೆಸರು? ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ, ಸಹದೇವ. ಶ್ರೀಕೃಷ್ಣ ಜನಿಸಿದ್ದು? ಮಥುರಾ. ಪಾಂಡವರಲ್ಲಿ ಇರುವ ಅವಳಿ ಜವಳಿ? ನಕುಲ, ಸಹದೇವ. ಕುರು ಸಾಮ್ರಾಜ್ಯದ ರಾಜಧಾನಿ ಯಾವುದು? ಹಸ್ತಿನಾಪುರ. ಧೃತರಾಷ್ಟ್ರ ಅವರ ಸುಪ್ರಸಿದ್ಧ ಸಾರಥಿ ಯಾರು? ಸಂಜಯ.
ಶ್ರೀಕೃಷ್ಣನ ಮೊದಲನೇ ಪತ್ನಿಯ ಹೆಸರೇನು? ರುಕ್ಮಿಣಿ. ನಕುಲ ಸಹದೇವ ಅವರ ಜೈವಿಕ ತಂದೆ ಯಾರು? ಅಶ್ವಿನಿ ದೇವತಾಪುತ್ರರು. ಧೃತರಾಷ್ಟ್ರ ಗಾಂಧಾರಿಗೆ ಜನಿಸಿದ ಮಕ್ಕಳಲ್ಲಿ ಮೊದಲ ಕೌರವ ಯಾರು? ದುರ್ಯೋಧನ. ಕೌರವ ಮತ್ತು ಪಾಂಡವರಿಗೆ ವಿದ್ಯೆ ಕಲಿಸಿದ ಗುರು ಯಾರು? ದ್ರೋಣಾಚಾರ್ಯ. ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನ ಸಾರಥಿ ಯಾರು? ಕೃಷ್ಣ. ಕರ್ಣನನ್ನು ಯುದ್ಧದಲ್ಲಿ ಕೊಂದವರು ಯಾರು? ಅರ್ಜುನ. ಮಹಾಭಾರತ ಯಾವ ಯುಗಕ್ಕೆ ಸೇರಿದ್ದು? ದ್ವಾಪರ ಯುಗ. ಮಹಾಭಾರತದ ಮೊದಲ ಹೆಸರು? ಜಯಸಮಿತ. ಧನ್ಯವಾದಗಳು. ಮಹಾಭಾರತದ ನೀವು ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ ಲೀಲಾಜಾಲವಾಗಿ ಉತ್ತರಿಸತಕ್ಕಂತಹ UKG ವಿದ್ಯಾರ್ಥಿ ಕುಬೇರನನ್ನ ಆತನ ಜ್ಞಾಪಕ ಶಕ್ತಿಗೆ ಮತ್ತೊಮ್ಮೆ ಹ್ಯಾಟ್ಸ್ ಆಫ್ ಅನ್ನ ಹೇಳ್ತಾ, ವಿದ್ಯಾರ್ಥಿಗಳ ದೆಸೆಯಲ್ಲಿದ್ದಾಗ ನಾವು ಒಂದಿಷ್ಟು ಸಾಮಾಜಿಕ ಮೌಲ್ಯಗಳನ್ನ ತಿಳ್ಕೊಳ್ಬೇಕಾಗುತ್ತೆ, ಸಮಾಜದಲ್ಲಿರುವಂತಹ ಸಮಸ್ಯೆಗಳನ್ನು ತಿಳ್ಕೊಂಡು ಅದಕ್ಕೆ ಪರಿಹಾರವನ್ನು ಕೊಡಬೇಕಾಗುತ್ತೆ. ಹಾಗಾಗಿ ಮಾದಕ ವ್ಯಸನಗಳಿಂದ ಆಗ್ತಕ್ಕಂತಹ ದುಷ್ಪರಿಣಾಮಗಳೇನು ಅನ್ನೋದ್ರ ಬಗ್ಗೆ ತಮ್ಮ ಭಾಷಣವನ್ನ ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದಾರೆ 10ನೇ ತರಗತಿಯ ವಿದ್ಯಾರ್ಥಿ ನವನೀತ್. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ನವನೀತ್ ರಾಜ್. ನಾನು ಇಂದು 10ನೇ ತರಗತಿ PES ಪಬ್ಲಿಕ್ ಶಾಲೆಯಲ್ಲಿ ಓದುತ್ತಿದ್ದೇನೆ. ನಾನು ಇಂದು ಮಾತನಾಡುತ್ತಿರುವ ವಿಷಯ ಮಾದಕ ವಸ್ತುವಿಂದಾಗುವಂತಹ ದುಷ್ಪರಿಣಾಮಗಳು. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎಂಬ ವೇದವಾಕ್ಯವು ನಮಗೆ ಬಹಳ ಹಿತವನ್ನು ತಂದು ಕೊಡುತ್ತದೆ ಮತ್ತು ಘನತೆಯನ್ನು ತಂದು ಕೊಡುತ್ತದೆ. ಆದರೆ ಅದೇ ಮಕ್ಕಳು ಇಂದು ಮಾದಕ ವಸ್ತುಗಳನ್ನು ಸೇವಿಸಿ ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿರುವುದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಇದು ಅತ್ಯಂತ ಬೇಸರಕರವಾದ ವಿಷಯವಾಗಿದೆ. ಅಭಕ್ಷೇ ಭಕ್ಷಯೋ ನಿತ್ಯಂ ಸುವಾಸೋ ಮದ್ಯಪಾಗೃಹೆ ಕುಷ್ಟಿ ಭವತಿ ವಿತ್ತೇಶಂ ವೇಶ್ಯಾದೋಷ ಸ್ವಭಾವಜ. ಏನೇಳ್ರಿ? ಅಭಕ್ಷೇ ಭಕ್ಷಯೋ ನಿತ್ಯಂ ಸುವಾಸೋ ಮದ್ಯಪಾಗೃಹೆ ಕುಷ್ಟಿ ಭವತಿ ವಿತ್ತೇಶಂ ವೇಶ್ಯಾದೋಷ ಸ್ವಭಾವಜ. ಅಂದರೆ ಈ ಮಾದಕ ವಸ್ತುಗಳೆಲ್ಲ ಏನಿದವೆ ಇವೆಲ್ಲವೂ ಅಭಕ್ಷ್ಯಗಳು, ಅಂದರೆ ತಿನ್ನಲಾರದ ವಸ್ತುಗಳು. ಈ ತಿನ್ನಲಾರದ ವಸ್ತುಗಳನ್ನು ಯಾವ ಮನುಷ್ಯ ಸೇವನೆ ಮಾಡ್ತಾನೆ ಅವನು ಸಂಪೂರ್ಣವಾಗಿ ತನ್ನ ಮನೆ, ಮಠ, ಕುಟುಂಬ ಎಲ್ಲವನ್ನ ಕಳೆದುಕೊಳ್ಳುತ್ತಾನೆ. ಮತ್ತೆ ಇದು ವೇಶ್ಯಾವಾಚಿಕೆಗಿಂತಲೂ ಅತ್ಯಂತ ಅಸಹ್ಯಕರವಾದ ಕೆಲಸ ಎಂಬ ಅರ್ಥವನ್ನು ಕೊಡುತ್ತೆ ಈ ಮೇಲಿನ ಶ್ಲೋಕ. ಯಾಕಂದರೆ ಮಾದಕ ವಸ್ತುಗಳನ್ನು ತಿನ್ನೋದ್ರಿಂದ ಹಲವಾರು ಹೃದಯ ಸಂಬಂಧಿತ ಕಾಯಿಲೆಗಳು, ಶ್ವಾಸಕೋಶ ಸಂಬಂಧಿತ ಕಾಯಿಲೆಗಳು, ಕ್ಯಾನ್ಸರ್, ಹಾಗೆ ಇನ್ನೂ ಕಂಡು ಕೇಳರಿಯದ ಅರ್ಬುದ ರೋಗಗಳಿಗೆ ತುತ್ತಾಗಿ ತಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇರೋದು ಮತ್ತು ಕೊನೆಗೊಳಿಸಿಕೊಳ್ಳುತ್ತಾ ಇರೋದನ್ನು ನಾವಿಲ್ಲಿ ನೋಡಬಹುದಾಗಿದೆ. ನಮ್ಮ ದೇಶ ಯುವಕರಿಂದ ತುಂಬಿಕೊಂಡಿರ್ತಕ್ಕಂತಹ ದೇಶ. ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಅರ್ಧಕ್ಕಿಂತ ಹೆಚ್ಚು ಯುವಕರೇ ಇದ್ದಾರೆ. ಅನ್ಯರೂ ಕೂಡ ನೋಡಿ ಹೊಟ್ಟೆ ಕಿಚ್ಚು ಪಟ್ಟುಕೊಳ್ಳುವಷ್ಟು ಯುವಕರು ನಮ್ಮ ದೇಶದಲ್ಲಿದ್ದಾರೆ. ನಮ್ಮ ದೇಶದಲ್ಲಿದ್ದಾರೆ. ಒಂದು ಸಂಪದ್ಭರಿತವಾದ ಸಮೃದ್ಧವಾದ ದೇಶವನ್ನು ನಾವು ನಿರ್ಮಾಣ ಮಾಡಬೇಕು ಅಂದರೆ ಯುವಶಕ್ತಿ ಮತ್ತು ಯುವಕರು ಬಹಳ ಮುಖ್ಯ. ಆದರೆ ಇಂದು ಅದೇ ಯುವಶಕ್ತಿ ಮಾದಕ ವಸ್ತುಗಳನ್ನು ಸೇವಿಸಿ ತಮ್ಮ ಜೀವನವನ್ನೇ ಹಾಳು ಮಾಡ್ಕೊಳ್ತಾ ಇರೋದನ್ನ ನಾವಿಲ್ಲಿ ನೋಡ್ತಿರುವುದು ಬಹಳ ಬೇಸರದ ಸಂಗತಿ. ಇವೆಲ್ಲವನ್ನ ನೋಡ್ತಾ ಇದ್ರೆ ನನಗೊಂದು ಮಾತು ನೆನಪಾಗತ್ತೆ. ಏನಂದ್ರೆ, ಮುತ್ತಿರುವುದಿಂದು ಭೂಮಿಯಲ್ಲೊಂದು ದುರ್ದೈವ ಮಾದಕ ವಸ್ತುಗಳು ಕುಣಿಯುತ್ತಲಿವೆ, ಕೇಕೆ ಹಾಕುತ್ತಲಿವೆ. ಸುತ್ತಿಪ್ಪುದು ತಲೆಯನು ದಿನದ ಲೋಕವಾರ್ತೆ. ಎತ್ತಕ್ಕಿದಕ್ಕೆಲ್ಲ ಕಡೆ. ಯಾಕಂದ್ರೆ ಯಾವ ತಂಬಾಕಿನ ಸೊಪ್ಪನ್ನ ಆಡೂ ಕೂಡ ಮುಟ್ಟೋದಿಲ್ಲವೋ ಅಂತ ಒಂದು ಸೊಪ್ಪನ್ನ ಇತ್ತೀಚಿನ ದಿನದ ಯುವಕರು ಸೇವಿಸಿ ಅದಕ್ಕೆ ವ್ಯಸನಗಳಾಗ್ತಾ ಇದ್ದಾರೆ ಇಲ್ಲಿ. ಯಾಕಂದ್ರೆ ಹಿಂದೆಲ್ಲ ತಂಬಾಕನ್ ಸೊಪ್ಪು ತಯಾರಿಸಿದಾಗ ಏನ್ ಮಾಡ್ತಿದ್ರು ಅಂದ್ರೆ ಪರಿಶುದ್ಧವಾದಂತಹ ಎಲೆ ಮತ್ತೆ ಪರಿಶುದ್ಧವಾದಂತಹ ಸೊಪ್ಪನ್ನ ತಯಾರು ಮಾಡೋರು. ಆದರೆ ಈಗ ಹಂಗ ಮಾಡಲ್ಲ. ತಂಬಾಕನ್ನು ತಯಾರಿಸಬೇಕಾದ್ರೆ ಹಲವಾರು ಮೋಜುಭರಿತ ರಾಸಾಯನಿಕವನ್ನ ಅವರು ಸೇರಿಸ್ತಾರೆ. ಇದರಿಂದ ಮಾರಕ ರೋಗಗಳಿಗೆ ತುತ್ತಾಗುವ ಸಾಧ್ಯತೆ ಬಹಳ ಇದೆ. ಇನ್ನು ಮದ್ಯಪಾನ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಪಿತ್ತಜನಕಾಂಗ ಹಾಳಾಗುವ ಸಾಧ್ಯತೆ ಬಹಳ ಇದೆ. ದೇಹ ಕುಗ್ಗುವಂಥದ್ದು ಮತ್ತೆ ದೇಹವನ್ನ ಮನಸ್ಸನ್ನ ಹತೋಟಿಗೆ ತರಲಾರದ ಸ್ಥಿತಿ ತಲುಪ್ತಾನೆ ಒಬ್ಬ ಮನುಷ್ಯ. ಇನ್ನು ಮಾದಕ ವಸ್ತುಗಳಲ್ಲಿ ಧೂಮಪಾನ ಮಾಡೋದು ಕೂಡ. ಧೂಮಪಾನ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಮೆದುಳಿಗೆ ಸ್ವಲ್ಪ ಸಮಯ ಮಾತ್ರ ವಿಶ್ರಾಂತಿ ಸಿಗತ್ತೆ. ಆದರೆ ಕಾಲಾಂತರದಲ್ಲಿ ಮೆದುಳನ್ನೇ ಕಳೆದುಕೊಳ್ಳುವ ಸಾಧ್ಯತೆ ಬಹಳ ಇದೆ. ಇಲ್ಲಿ ಶ್ವಾಸಕೋಶ ಸಂಬಂಧಿತ ಕಾಯಿಲೆಗಳು ಬರುವ ಸಾಧ್ಯತೆ ಬಹಳ ಇದೆ. ಮತ್ತೆ ಒಂದಲ್ಲ ಒಂದು ದಿನ ಹೃದಯ ಬಡಿತವೇ ನಿಲ್ಲುವ ಸಾಧ್ಯತೆ ಬಹಳ ಇದೆ. ಹಾಗಾದ್ರೆ ನಮ್ಮ ಜಗತ್ತಿನ ಜನರು ಏನಿದರೆ ಏನು ಒಳ್ಳೆಯದನ್ನ ಮಾಡಬೇಕು ಅದನ್ನ ಯಾವತ್ತಿಗೂ ಮಾಡೋದೇ ಇಲ್ಲ, ಅದರ ವಿರುದ್ಧವೇ ಮಾಡೋದು ಜಾಸ್ತಿ. ಯಾಕಂದ್ರೆ ಎಷ್ಟೋ ಕಡೆ ಎಷ್ಟೋ ಜನರು ಎಷ್ಟು ಸಲ ಹೇಳ್ತಾರೆ ಧೂಮಪಾನ ಮಾಡಬೇಡಿ, ಮದ್ಯಪಾನ ಮಾಡಬೇಡಿ ಅಂತ ಎಷ್ಟು ಸಲ ಹೇಳ್ತಾರೆ, ಆದರೂ ಕೂಡ ಅದರ ವಿರುದ್ಧವಾಗೇ ಮಾಡೋದು ಜಾಸ್ತಿ. ಹಂಗಾಗಿ ಇದನ್ನ ಅರಿತ ಡಾಕ್ಟರ್ ಬ್ರೂಯರ್ನವರು ಒಂದು ಮಹಿಳೆಗೆ ಧೂಮಪಾನ ಮಾಡು,
ನಿನಗೆ ಧೂಮಪಾನ ಮಾಡಿದಾಗ ನಿನ್ನ ದೇಹದಲ್ಲಿ ಏನು ಏರುಪೇರಾಗತ್ತೆ ಮತ್ತೆ ನಿನಗೆ ಏನು ಅನುಭವ ಆಗತ್ತೆ ಅವೆಲ್ಲವನ್ನ ನನಗೆ ಹೇಳುವಂತ ಅವರಿಗೆ ಹೇಳಿ ಧೂಮಪಾನ ಮಾಡಲಿಕ್ಕೆ ಹೇಳ್ತಾರೆ. ಆ ಮಹಿಳೆ ಧೂಮಪಾನ ಮಾಡ್ತಾಳೆ. ಧೂಮಪಾನ ಮಾಡಿದ ನಂತರ ಅವಳಿಗೆ ಒಂದು ಗುಬ್ಬಚ್ಚಿಯ ಚೀಸ್ನಂತೆ ಒಂದು ಕೆಟ್ಟ ವಾಸನೆ ಬರುತ್ತೆ, ಮತ್ತೆ ಒಂದು ಕೆಟ್ಟ ರಾಸಾಯನಿಕ ರುಚಿಯನ್ನ ಅವಳು ಸವಿತಾಳೆ. ಇದರಿಂದ ಅವಳು ಯಾಕಂತ ಪ್ರತಿಕ್ರಿಯಿಸ್ಬಿಡ್ತಾಳೆ ಇದಕ್ಕೆ. ಮತ್ತೆ ಅವಳು ತನ್ನ ಎಲುಬುಗಳಿಗೆ ಆಗಿರ್ತಕ್ಕಂತಹ ಹಾನಿಯನ್ನು ಕೂಡ ಅವಳು ಹೇಳ್ತಾಳೆ. ಇವೆಲ್ಲವನ್ನ ಹೇಳಾದ್ಮೇಲೆ ಅವಳು ಭ್ರಮನಿರಸಗೊಂಡ್ಬಿಡ್ತಾಳೆ ಅವಳು. ಹಂಗಾಗಿ ಇಷ್ಟೆಲ್ಲ ವಿನಾಶ ಮಾಡುವಂತಹ ಈ ಒಂದು ಮಾದಕ ವಸ್ತುಗಳು ಈ ಜಗತ್ತಿಗೆ ಬೇಕಾ? ಈಗ ಏನಕ್ಕೆ ಚಿಂತೆ? ಸಮಯ ಬಂದಾಗ ಚಿಂತೆ ಮಾಡಿ ಅದಕ್ಕೆ ಪರಿಹಾರ ಹುಡ್ಕೋಣ ಅಂತ ಸುಮ್ಮನೆ ಕೈಕಟ್ಟಿ ಕೂರೋ ಬದಲು ನಾವು ಈ ಕ್ಷಣದಿಂದನೇ ಮಾದಕ ವಸ್ತುವಿಂದ ದೂರವಿರೋಣ. ನಾವು ಯಾವತ್ತಿಗೂ ಮಾದಕ ವಸ್ತುಗಳನ್ನ ಸೇವನೆ ಮಾಡೋದೇ ಬೇಡ. ಯಾಕಂದ್ರೆ ಮಹಾಭಾರತ ಮಹಾಕಾವ್ಯ ಏನ್ ಹೇಳುತ್ತೆ ಅಂದ್ರೆ, ಕೇವಲ 5,000 ವರ್ಷ ಹಿಂದೆ ನಡೆದಿರ್ತಕ್ಕಂತಹ ಕೌರವರ ಮತ್ತೆ ಪಾಂಡವರ ಮಧ್ಯೆ ನಡೆದ ಯುದ್ಧದ ಇತಿಹಾಸವನ್ನಷ್ಟೇ ಹೇಳೋದಿಲ್ಲ ಇದು. ಈ ಕುರುಕ್ಷೇತ್ರ ಯುದ್ಧ ಏನಿದೆ ನಮ್ಮ ಮನಸ್ಸಿನ ಅಂತರಂಗದ ಚಿತ್ರಣವಾಗಿದೆ. ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಹಾಗೆ ನಮ್ಮ ಬದುಕೇ ಒಂದು ದೊಡ್ಡ ಹೋರಾಟ ಇದ್ದ ಹಾಗೆ. ಇಲ್ಲಿ ನಮ್ಮ ಮನಸ್ಸಿನ ಅಂತರಂಗ ಒಂದು ದೊಡ್ಡ ಕುರುಕ್ಷೇತ್ರ. ಇಲ್ಲಿ ದಾರಿ ತಪ್ಪಿಸೋ ಕೌರವರಿದ್ದಾರೆ, ಎಚ್ಚರ ವಹಿಸೋ ಪಾಂಡವರಿದ್ದಾರೆ, 18 ಅಕ್ಷೋಹಿಣಿ ಸೈನ್ಯವೂ ಇದೆ. ಆದರೆ ನಮ್ಮ ಮನಸ್ಸಿನಲ್ಲಿ ಕೌರವರು ಗೆಲ್ಲೋ ಸಾಧ್ಯತೆ ಬಹಳ ಇದೆ, ಪಾಂಡವರು ಸೋಲೋ ಸಾಧ್ಯತೆ ಬಹಳ ಇದೆ. ಆದರೆ ನಾವು ನಮ್ಮ ಮನಸ್ಸಿನ ಕುರುಕ್ಷೇತ್ರದಲ್ಲಿ ಹೀಗಾಗ್ಲಿಕ್ಕೆ ಎಂದಿಗೂ ಬಿಡಲೇಬಾರದು. ನಮ್ಮ ಮನಸ್ಸಿನಲ್ಲೂ ಕೂಡ ಪಾಂಡವರೇ ಗೆಲ್ಲಬೇಕು, ಅಂದ್ರೆ ಧರ್ಮನೇ ಗೆಲ್ಲಬೇಕು, ಅಧರ್ಮ ಅಂದ್ರೆ ಕೌರವರು ಸೋಲ್ಬೇಕು. ಈ ರೀತಿ ನಮ್ಮ ಮನಸ್ಸಿನ ಅಂತರಂಗದ ಕುರುಕ್ಷೇತ್ರದಲ್ಲಿ ಆಗ್ಬೇಕು ಅಂದ್ರೆ ನಾವು ನಮ್ಮ ಬಾಳಿನ ಸಾರಥ್ಯವನ್ನ ನಾರಾಯಣನ ಕೈಗೊಪ್ಪಿಸ್ಬಿಡ್ಬೇಕು. ಆಗ ಮಾತ್ರ ಇದು ಸಾಧ್ಯ. ಇದೇ ಸಂದೇಶವನ್ನ ಭಗವದ್ಗೀತೆಯಲ್ಲಿ ಅರ್ಜುನನ ಮೂಲಕ ಕೃಷ್ಣನು ಹೇಳಿರ್ತಕ್ಕಂಥದ್ದು ಸ್ನೇಹಿತರೆ. ಹಂಗಾಗಿ ನಾವೆಲ್ಲರೂ ಕೂಡ ಮಾದಕ ವಸ್ತುಗಳನ್ನ ಸೇವನೆ ಮಾಡಬಾರ್ದು. ಬದಲಾಗಿ ನಾವು ಒಳ್ಳೆ ಸಂಪದ್ಭರಿತವಾದ ದೇಶವನ್ನ ಕಟ್ಟಿ ವಿಶ್ವದಾದ್ಯಂತ ಪ್ರಸಿದ್ಧಿ ಆಗೋಣ ಅಂತ ಹೇಳ್ತಾ ನನ್ನ ಈ ಭಾಷಣವನ್ನ ಮುಗಿಸ್ತಿದ್ದೇನೆ. ಧನ್ಯವಾದಗಳು. ಮಾದಕ ವಸ್ತುಗಳು ಅದರಿಂದ ಆಗ್ತಕ್ಕಂತಹ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿಯನ್ನ ಮೂಡಿಸಂತಹ ವಿದ್ಯಾರ್ಥಿ ನವನೀತ್ಗೆ ಧನ್ಯವಾದವನ್ನ ಹೇಳ್ತಾ PS ಶಾಲೆಯ ಇಂದಿನ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂತಹ ಸಮಯ. ಕಾರ್ಯಕ್ರಮವನ್ನು ನೀಡಿದಂತಹ ಎಲ್ಲ ವಿದ್ಯಾರ್ಥಿಗಳು ಹಾಗೆ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಹಕಾರವನ್ನು ನೀಡಿದ್ದು ಅಲ್ಲಿಯ ಸಂಗೀತ ಶಿಕ್ಷಕಿಯಾಗಿರ್ತಕ್ಕಂತಹ ಶ್ರೀಮತಿ ಸಹನಾ ಬಾಲಾಜಿಯವರು ಬಹಳಷ್ಟು ಮುತುವರ್ಜಿ ಕಾಳಜಿಯಿಂದ ಮಕ್ಕಳನ್ನ ತಯಾರು ಮಾಡಿ ಕಾರ್ಯಕ್ರಮವನ್ನು ನಾವು ಕೊಡ್ಲಿಕ್ಕೆ ಸಿದ್ಧರಾಗಿದ್ದೀವಿ ಅಂತ ಹೇಳಿದಂತಹ ಶಿಕ್ಷಕರು, ಅವರ ಜೊತೆಗೆ ಬೇಬಿ ಮೇಡಮ್ ಅವರು ಕೂಡ ಸೇರ್ಕೊಂಡ್ರು. ಜೊತೆಗೆ ಪ್ರಾಂಶುಪಾಲರು ಹೆಚ್ಚಿನ ಕಾಳಜಿಯನ್ನು ವಹಿಸಿದ್ರು. ಇನ್ನೂ 10 ಹಲವು ಕಾರ್ಯಕ್ರಮಗಳನ್ನ ನಮ್ಮ ಶಾಲೆ ವಿದ್ಯಾರ್ಥಿಗಳಿಂದ ಮುಂದಿನ ದಿನಗಳಲ್ಲಿ ತೆಗೆದುಕೊಳ್ಳಿ ಅಂತಕ್ಕಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಕಾರ್ಯಕ್ರಮ ಕೊಟ್ಟಂತ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಎಲ್ಲ ಶಿಕ್ಷಕ ವೃಂದವರಿಗೂ ಧನ್ಯವಾದಗಳನ್ನ ಹೇಳ್ತಾ ಮುಂದಿನ ವಾರ ನಮ್ಮ ಶಾಲಾ ಪ್ರತಿಭಾ ಅಂಗಳದಲ್ಲಿ ಶಿವಮೊಗ್ಗ ಜಿಲ್ಲೆಯ ಇತರ ತಾಲೂಕುಗಳ ಮಕ್ಕಳ ಪ್ರತಿಭೆಗಳನ್ನ ಅನಾವರಣ ಮಾಡೋಣ ಅಂತ ಹೇಳ್ತಾ ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.